ನಮ್ಮ ಮುಖಾಮುಖ ಭೇಟಿ ಇಲ್ಲಿವರೆಗೆ ಆಗಿಲ್ಲ. ಅಂದರೆ ಸಂಪಾದಿಗರು ಅಂತ ಇಲ್ಲಿ ಬಂದಿದ್ದೇವೆ. ನನಗೆ ಅಕಸ್ಮಾತ್ತಾಗಿ ಸಂಪದದ ಪರಿಚಯ ಆಯಿತು. ಯಾಕಂದರೆ ನಾನು ಇಂಟರ್ನೆಟ್ನಲ್ಲಿ ಭಾಳ ಓಡಾಡ್ತಾ ಇರಲಿಲ್ಲ. ಪರಿಚಯ ಆಯಿತು. ಮತ್ತು ಇದೊಂದು ಏನು ಚೆನ್ನಾಗಿದೆ ಅಲ್ವಾ ಅಂಥೇಳಿ ಸ್ವಲ್ಪ ಅದರಲ್ಲಿ ಗಮನ ಕೊಟ್ಟು ನೋಡಲಿಕ್ಕೆ ಶುರು ಮಾಡಿದೆ. ಆರಂಭದ ತಿಂಗಳುಗಳಲ್ಲಿ ಈಗ ಒಂದು 3 ವರ್ಷದಿಂದ ಸಂಪದದ ಜೊತೆ ನನ್ನ ಒಡನಾಟ. ನಾನು ಅಲ್ಲಿ ಬರುವ ಲೇಖನಗಳನ್ನೆಲ್ಲ ಅಷ್ಟು ಗಮನ ಕೊಟ್ಟು ನೋಡ್ತಿರೋದು. ಮತ್ತು ನಿಧಾನಕ್ಕೆ ಸ್ವಲ್ಪ ನೋಡ್ಕೊಂಡು ಬಂದೆ ನಾನು. ಮತ್ತು ನಾನು ಸಂಪಾದಕ್ಕೆ ಬರೀಲಿಕ್ಕೆ ಶುರು ಮಾಡಿದ್ದು ಯಾಕೆ ಅನ್ನೋದನ್ನು ನಿಮಗೆ ಹೇಳಬೇಕಾಗ್ತದೆ. ನಾನೇನು ನನ್ನ ದೊಡ್ಡ ಲೇಖಕ ಅಂತೇಳಿ ನಾನು ಅಂದ್ಕೊಂಡಿಲ್ಲ. ಒಂದು 2 ಪುಸ್ತಕ ಬರೆದಿದೆ. ಈ ವರ್ಷ ಒಂದು 3 ಪುಸ್ತಕಗಳು 2 ಪಬ್ಲಿಷ್ ಆಗಿದೆ, ಇನ್ನೊಂದು ಆಗುವುದರಲ್ಲಿದೆ. ಆದರೆ ಬರವಣಿಗೆಯಲ್ಲಿ ತುಂಬ ಕೃಷಿ ಮಾಡಿದ್ದೇನೆ ನಾನು. ಮತ್ತು ಬರೆಯುವವರಿಗೆ ಸುಮಾರು 10 ವರ್ಷ ನಾನು ಮತ್ತು ಶಿವರಾಮ್ ಪೈಲೂರು ಅಂತ ಇದ್ದಾರೆ, ನಮ್ಮದು ಕೃಷಿ ಮಾಧ್ಯಮ ಕೇಂದ್ರ ಅಂತೇಳಿ. ಮುಖ್ಯವಾಗಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಲೇಖನಗಳನ್ನು ಬರೆಯೋದು ಹೇಗೆ ಅನ್ನೋದರ ಬಗ್ಗೆ ನಾವು 3 ದಿನಗಳ ಕಾರ್ಯಕ್ರಮವನ್ನು 10 ವರ್ಷ ನಡೆಸಿದ್ದೇವೆ. ಅದು 3 ದಿನ ಕಾರ್ಯಕ್ರಮ ಆದರೂ ಅಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಒಳಗೆ ಸೆಷನ್ಗಳೇ ಇರ್ತದೆ. ಹಾಗಾಗಿ ಅದು ನಿಜವಾಗಿ ಒಂದು ವಾರದ ಕಾರ್ಯಕ್ರಮ. ಅದನ್ನು ಅಡಕವಾಗಿ 3 ದಿವಸದಲ್ಲಿ ಮಾಡ್ತೇವೆ. ಅಂಥದ್ದು 10 ಬ್ಯಾಚಿಗೆ ಟ್ರೈನಿಂಗ್ ನಡೆಸಿದ್ದೇವೆ. ಈಗ ಈ ವರ್ಷ ನಡೆಸಿದಲ್ಲಿ ಒಮ್ಮೆ ಬ್ರೇಕ್ ಕೊಟ್ಟಿದ್ದೇವೆ. ನೋಡೋಣ. ಯಾಕಂದರೆ ಇಲ್ಲಿವರೆಗೆ ಆ ಕೋರ್ಸ್ಗೆ ಅಟೆಂಡ್ ಆಗಿ ಕಂಪ್ಲೀಟ್ ಮಾಡಿದವರು ಒಂದು 100 ಜನ ಇದ್ದಾರೆ. ಅದರಲ್ಲಿ ಒಂದು 50 ಜನ ಬರೀತಾ ಇಲ್ಲ. ಅಂದರೆ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರು. 1 ವರ್ಷದ ಕೋರ್ಸ್ ಅದು. ಪ್ರತಿ ತಿಂಗಳು 4 ಬರಹಗಳನ್ನು ಬರೆದು ಕೊಡಬೇಕಿತ್ತು. ಬರೀಲಿಕ್ಕೆ ನಿಲ್ಲಿಸಿದವರನ್ನೇ ಏನಾದರೂ ಪುನಃ ಟ್ರ್ಯಾಕಿಗೆ ತರಲಿಕ್ಕೆ ಆಗ್ತದೋ, ಅವರು ಪುನಃ ಬರೆಯುವಾಗೆ ಮಾಡಲಿಕ್ಕೆ ಆಗ್ತದೋ, ಅವರ ಬರವಣಿಗೆಯನ್ನು ಸುಧಾರಿಸಲಿಕ್ಕೆ ಉಳಿದವರಿಗೂ ಅವರಿಗೆಲ್ಲ ಸಹಾಯ ಮಾಡಲಿಕ್ಕೆ ಆಗ್ತದೆ, ನೋಡೋಣ ಅಂತ ಹಾಗೆ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನನಗೆ ಅನಿಸುತ್ತೆ ಇಲ್ಲಿ ಸ್ವಲ್ಪ ಬರೆಯುವವರಿಗೆ ಒಂದು ಗೊತ್ತಾಗಲಿ ಅವರಿಗೆ ವಿಷಯಗಳ ಬಗ್ಗೆ ಹೇಗೆ ನಾವು ಬರಿಬೋದು ಅಂಥೇಳಿ. ಯಾಕಂದರೆ ನನಗೆ ಅನಿಸಿದ್ದು ಯಾರೂ ವೈಯಕ್ತಿಕವಾಗಿ ತಗೊಳ್ಬೇಕಾಗಿಲ್ಲ ನನ್ನ ಮಾತುಗಳನ್ನು. ಯಾರೋ ಒಂದು ಬರೀರಿ ಅಂತೇಳಿ ಅವಕಾಶ ಕೊಡ್ತಾ ಇದ್ದಾರೆ. ಇವತ್ತು ಯಾವುದೇ ನಾವು ಕನ್ನಡದ ದಿನಪತ್ರಿಕೆಗೆ ಕಳಿಸಿದರೆ ಅಥವಾ ಪಾಕ್ಷಿಕಕ್ಕೆ ಅಥವಾ ಮಾಸಪತ್ರಿಕೆಗೆ ಕಳಿಸಿದರೆ ನಮ್ಮ ಬರಹ ಅಲ್ಲಿ ಸ್ವೀಕೃತವಾಗಿ ಅದು ಪ್ರಕಟ ಆಗುವಂಥದ್ದು ಚಾನ್ಸ್ ಸಂಭವ ಬಹಳ ಕಡಿಮೆ. ನನ್ನದೇ ಅನುಭವಗಳನ್ನು ಹೇಳ್ತೇನೆ, ಬಹಳ ಕಡಿಮೆ ಇದೆ. ಅದು ಯಾವುದ್ಯಾವುದೋ ಕಾರಣಕ್ಕಾಗಿ ಅಲ್ಲಿ ಪ್ರಕಟ ಆಗುವುದಿಲ್ಲ. ಮತ್ತು ನಮಗೆ ತುಂಬ ಕಹಿ ಅನುಭವ ಆಗುವಂಥ ಸಂಭವ ಕೂಡ ಇದೆ. ಹಾಗಿರುವಾಗ ನಾನೊಂದು ಲೇಖನ ಬರೆದಿರ್ತೇನೆ, ನನ್ನ ಮಟ್ಟಿಗೆ ಅದನ್ನು ಭಾಳ ಕಷ್ಟಪಟ್ಟು ಭಾಳ ಚೆಂದ ಮಾಡಿ ಬರೆದಿರ್ತೇನೆ. ಅದನ್ನು ನಾನಿಲ್ಲಿ ಒಂದು ರೀತಿಯಲ್ಲಿ ಯಾವ ಮುಲಾಜಿಲ್ಲದೆ ನಾನು ನೇರವಾಗಿ ಪಬ್ಲಿಷ್ ಮಾಡಿಬಿಡೋದು. ಇಂಥ ಒಂದು ಅವಕಾಶ ಇಲ್ಲಿ ಇರುವಾಗ ಅದನ್ನು ಕೆಲವರು ಈಗ ಹೇಗೆ ಉಪಯೋಗಿಸ್ತಾ ಇದ್ದಾರೆ ಅದರಿಂದ ಇನ್ನೂ ಚೆನ್ನಾಗಿ ಉಪಯೋಗಿಸ್ಬೋದಿತ್ತು ಅಂತ ನನಗೆ ಅನಿಸಿತ್ತು. ಅದಕ್ಕೋಸ್ಕರ ಹೇಗೆ ಬರೀಬೋದು ವಿಷಯಗಳ ಬಗ್ಗೆ, ಯಾವ ರೀತಿ ವಿಷಯ ಮಂಡನೆ ಮಾಡ್ಬೋದು ಅಂಥೇಳಿ ತೋರಿಸೋಣ ಅಂತೇಳಿ ಸ್ಯಾಂಪಲ್ ಆಗಿ ಕೆಲವು ಲೇಖನಗಳನ್ನು ಹಾಕಲಿಕ್ಕೆ ನಾನು ಹೊರಟೆ. ಇಲ್ಲಿ ಬರೆದಂಥ ನಾನು ಇಲ್ಲಿವರೆಗೆ ಸುಮಾರು 22 ಲೇಖನಗಳನ್ನು ಪಬ್ಲಿಷ್ ಮಾಡಿರ್ಬೋದು ಸಂಪದದಲ್ಲಿ. ಅದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಒಂದೆರಡು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಬಹುಪಾಲು ಬರಹಗಳು ಮುಂಚೆ ಬರೆದದ್ದನ್ನು ನಾನು ಇನ್ನೂ ಅಡಕ ಮಾಡಿ ಅಲ್ಲಿ ಹಾಕಿದ್ದೇನೆ. ಮತ್ತು ಕೆಲವೆಲ್ಲ ಆಯಾ ಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಬಂದಂಥ ಕೆಲವು ಬರಹಗಳು. ನನಗೆ ಅನಿಸಿದ್ದು ಏನಂತ ಹೇಳಿದರೆ, ಸಂಪದದಲ್ಲಿ ಬರುವಂಥ ಲೇಖನಗಳ ಗುಣಮಟ್ಟವನ್ನು ಹೆಚ್ಚಿಸುವ ಜವಾಬ್ದಾರಿ ಸಂಪದದಲ್ಲಿ ಸಕ್ರಿಯರಾಗಿರುವ ಎಲ್ಲರಿಗೂ ಇದೆ. ಹೇಗೆ ಅಂತ ಹೇಳಿದರೆ, ಒಂದು ನಾನು ಈಗ ಅಲ್ಲಿ ಏನಾದರೂ ಪಬ್ಲಿಷ್ ಮಾಡುವಾಗ ನಾನು ತುಂಬ ಕಾಳಜಿಯಿಂದ ಪಬ್ಲಿಷ್ ಮಾಡಬೇಕು. ನನಗೆ ಎಷ್ಟು ಚೆನ್ನಾಗಿ ಆ ಲೇಖನವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಮಾಡಿದ ನಂತರ ಹಾಕಬೇಕು. ನನಗೆ ಕೆಲವು ಲೇಖನಗಳನ್ನು ನೋಡುವಾಗ ಅನ್ನಿಸ್ತದೆ ಹಾಗೆ ಆಗ್ತಾ ಇಲ್ಲ ಅಂತೇಳಿ. ಇದು ಎಲ್ಲರಿಗೂ ಸಂಪಾದಕರಿಗೆ ಮಾತು ಹೋಗಬೇಕು. ಯಾಕಂದರೆ ಅಲ್ಲಿರುವ ಒಂದು ಸ್ಕ್ವೇರ್ ಇಂಚು ಜಾಗ ಕೂಡ ಇಟ್ ಕಾಸ್ಟ್. ಎರಡನೇದಾಗಿ ನಾವು ಅಲ್ಲಿ ಒಂದು ಮಾಡೆಲ್ ಸೆಟ್ ಮಾಡ್ತಾ ಇದ್ದೇವೆ ಹೇಗೆ ಬರೀಬೋದು ಅಂತ. ಅದು ಬಿಟ್ಟು ಏನೋ ನನಗೆ ಅನಿಸಿದೆ ಅದನ್ನು ನೇರ ಬರೆದು ಹಾಕಿ ಬಿಡೋದು, ಓದ್ಕೊಳ್ಳೋರು ಓದ್ಕೊಳ್ರಿ, ಕಾಮೆಂಟ್ ಹಾಕೋರು ಹಾಕ್ಕೊಳ್ರಿ ಅಂಥ ಭಾವನೆ ಯಾರಿಗೂ ಇಲ್ಲದಾಗಿ ಅದು ಭಾಳ ಆದರ್ಶವಾದ ಪರಿಸ್ಥಿತಿ. ಆದರೂ ಹೆಚ್ಚೆಚ್ಚು ಜನಕ್ಕೆ ಅದೊಂದು ಅಭಿಪ್ರಾಯ ಬರುವ ಹಾಗೆ ಮಾಡುವಂಥ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ ಅಂತೇಳಿ ಅನ್ನಿಸ್ತದೆ. ಎರಡನೇದಾಗಿ ಬೇರೆಯವರು ಏನಾದರೂ ಟ್ರ್ಯಾಕ್ ತಪ್ಪಿದಾಗ ಅಥವಾ ಅವರು ಬೇರೆ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಇದ್ದಾಗ ನಾವು ಅವರಿಗೆ ಕೊಡುವ ಪ್ರತಿಕ್ರಿಯೆಗಳ ಬಗ್ಗೆ ಕೂಡ ನಮಗೆ ತುಂಬ ಎಚ್ಚರ ಇರಬೇಕು ಅಂತ ನನಗೆ ಅನ್ನಿಸ್ತದೆ. ನೀವು ಗಮನಿಸಿರ್ಬೋದು, ನಾನು ಅಲ್ಲಿ ಪ್ರತಿಕ್ರಿಯೆ ಹಾಕುವಂಥದ್ದು ಭಾಳ ಅಪರೂಪ. ಯಾಕೆಂದರೆ ಮೊನ್ನೆ ಯಾರನ್ನು ಈಗ ಅಲ್ಲಿ ಏನೋ ಪಬ್ಲಿಷ್ ಮಾಡಿರ್ತಾರೆ, ನಾನು ಅವರ ಚರಿತ್ರೆಯನ್ನು ಅಧ್ಯಯನ ಮಾಡಿಲ್ಲ, ಅವರ ಸಂಪರ್ಕದಲ್ಲಿ ಇಲ್ಲಿವರೆಗೆ ಎಷ್ಟು ಲೇಖನ ಬರೆದಿದ್ದಾರೆ, ಎಷ್ಟು ರೆಗ್ಯುಲರ್ ಆಗಿ ಅಂದರೆ ಅವರು
ಸಮಯ ಬಿಟ್ಟುಕೊಂಡು ಹೇಗೆ ಬರಿತಾ ಇದ್ದಾರೆ, 3 ತಿಂಗಳಿಗೊಮ್ಮೆ ಬರಿತಾ ಇದ್ದಾರೆ, ತಿಂಗಳಿಗೊಮ್ಮೆ ಬರಿತಾ ಇದ್ದಾರೆ, ವಾರಕ್ಕೊಮ್ಮೆ ಬರಿತಾ ಇದ್ದಾರೆ, ಅಥವಾ ಅವರ ಬ್ಯಾಕ್ಗ್ರೌಂಡ್ ಏನು, ಹಿನ್ನೆಲೆ ಏನು, ಅದನ್ನೆಲ್ಲ ನಾನು ಅಧ್ಯಯನ ಮಾಡಿಲ್ಲ. ಅವರ ಚರಿತ್ರೆ ನನಗೆ ಗೊತ್ತಿಲ್ಲ. ಹಾಗಿರುವಾಗ ನಾನು ಏಕಾಏಕಿ ನಾನು ಸ್ವಲ್ಪ ನೇರವಾಗಿ ಮಾತಾಡೋದು, ನೇರ ಒಂದು ಪ್ರತಿಕ್ರಿಯೆ ಹಾಕಿಬಿಟ್ಟು ಅವರಿಗೆ ಆ ಬರೆಯುವ ಉತ್ಸಾಹ ಅವರು ಕಡಿಮೆ ಆಗಬಾರ್ದು ಅನ್ನುವಂಥ ಒಂದು ಕಾಳಜಿ ನನಗಿದೆ. ಅದಕ್ಕೋಸ್ಕರ ನಾನು ಹಾಕಿ ಹೇಳಿದ್ದೇನೆ. ಇಲ್ಲಿದ್ರೆ ಅಲ್ಲಿ ಕೆಲವು ಬರುವಂಥ ಲೇಖನಗಳು, ಕೆಲವು ಬರುವಂಥ ಕಾಮೆಂಟ್ಗಳು ನೋಡಿದರೆ ಇದನ್ನು ಬೇರೆ ಥರದಲ್ಲಿ ಹಾಕ್ಲಿಕ್ಕೆ ಸಾಧ್ಯವಿರಲಿಲ್ವಾ ಅಂತ ಅನ್ನಿಸ್ತದೆ ನನಗೆ. ಖಂಡಿತವಾಗಿ ಸಾಧ್ಯ ಇದೆ. ಅಂದರೆ ಯಾರು ಬರೆದು ಒಂದು ಲೇಖನ ಹಾಕಿದ್ದಾರೆ ಅವರ ಮುಂದಿನ ಲೇಖನ ಇನ್ನೂ ಚೆನ್ನಾಗಿ ಆಗುವ ಹಾಗೆ ನಾವು ಮಾಡಬೇಕಾಗಿದೆ. ಯಾಕಂದರೆ ಇಲ್ಲಿಗ ನಾವು ಲೆಕ್ಕಕ್ಕೆ ಇಷ್ಟು ಪುಟಗಳಿದೆ ಅಂತ ಹೇಳಿದ್ರು, ಅದರಲ್ಲಿ ಈಗ ಕಾಳೆಷ್ಟು ಜೋಳೆಷ್ಟು ಅಂತ ನಾವು ನೋಡಿದರೆ ಎಷ್ಟು ನಿಲ್ತದೆ. ಯಾಕಂದರೆ ಇವತ್ತು ಪುಸ್ತಕಗಳೇ ನೋಡ್ತಾ ಇದ್ದೇವೆ ನಾವು. ಪ್ರಜಾವಾಣಿಯೋ ಅಥವಾ ವಿಜಯ ಕರ್ನಾಟಕವೋ ಅಲ್ಲಿ ಸಾದರ ಸ್ವೀಕಾರ ಬಂದ ಪುಸ್ತಕಗಳು ನೋಡಿದರೆ ಒಂದಷ್ಟು ಇರ್ತದೆ. ಪ್ರತಿ ವಾರ ನಾನು ಭಾಳ ಮನಸ್ಸು ಕೊಟ್ಟು ನೋಡ್ತೇನೆ. ಅದರಲ್ಲಿ ನಮಗೆ ದುಡ್ಡು ಕೊಟ್ಟು ಖರೀದಿ ಮಾಡುವಂಥ ಅನ್ನಿಸುವಂಥ ಪುಸ್ತಕಗಳು, ಅದರ ಟೈಟಲ್ ಮತ್ತು ಅಲ್ಲಿ ಕೊಟ್ಟಂಥ ಕೆಲವು ವಿವರಗಳು, ಶಿರೋನಾಮೆ ಮತ್ತು ವಿವರಗಳನ್ನು ನೋಡಿ 20ರಲ್ಲಿ ಒಂದು ಪುಸ್ತಕವೂ ಇರೋದು. ಇಲ್ಲಿಯ ಬರವಣಿಗೆಯೂ ಹಾಗೆ ಆಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಒಂದು 2 ಮಾತುಗಳು. ನೀವೆಲ್ಲ ತುಂಬ ಬರೆದವರೇ, ನಾನೇನು ನಿಮಗೆ ಹೊಸದಾಗಿ ಏನು ಹೇಳಿಕ್ಕಿಲ್ಲ, ನಿಮಗೆ ಗೊತ್ತಿರೋದಂದ್ರೆ ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಈಗ ನಾನು ಸಂಪರ್ಕದಲ್ಲಿ ಬರೆದಂಥ ಲೇಖನಗಳನ್ನು ಸುಮಾರಾಗಿ ಒಂದು ಇಲ್ಲಿ ಪಟ್ಟಿ ಮಾಡಿಕೊಂಡೆ. ಈಗ ಯಾಕೆ ಬರೆದದ್ದು, ನಾನು ಯಾವುದೇ ಲೇಖನ ಅಲ್ಲಿ ಹಾಕುವುದಕ್ಕಿಂತ ಮುಂಚೆ ಅಂದರೆ ನಾನು ಅಳವಡಿಸಿಕೊಂಡ ಸೂತ್ರಗಳಿಂದ ನನಗಂತೂ ಪ್ರಯೋಜನ ಆಗಿದೆ, ಬೇರೆಯವರಿಗೂ ಪ್ರಯೋಜನ ಆಗಿತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನ್ನೊಂದು ಲೇಖನ ಬರಬೇಕು ಅಂತ ನಾನು ಯಾವುದನ್ನು ಹಾಕಿಲ್ಲ. ಎರಡನೇದಾಗಿ ವಾರ ಒಂದು ಹಾಕಬೇಕು ಅಂತ ಒಂದು ಯಾವುದೋ ಒಂದು ನಿಯಮವನ್ನು ನಾನು ಇಟ್ಕೊಳ್ಳಿಲ್ಲ. ಆಗ ಏನಾಗ್ತದೆ ಅಂದರೆ ಹಾಕಬೇಕು ಅನ್ನುವ ಕರ್ಮಕ್ಕಾಗಿ ಅಂತ ನಾವು ಹೇಳ್ತೇವೆ, ಆ ಒಂದು ಒತ್ತಾಡಕ್ಕಾಗಿ ಅಥವಾ ಒತ್ತಾಯಕ್ಕಾಗಿ ಏನೋ ಬರೆದು ಹಾಕಿಬಿಡ್ತೇವೆ. ಹಾಗೆ ಆಗಬಾರ್ದು. ಅಲ್ಲಿ ಇದ್ದದ್ದು ಅದನ್ನು ಓದಿ ಬಹಳಷ್ಟು ಜನರಿಗೆ ಒಂದು ಅನುಭವ ಆಗಬೇಕು, ಪ್ರಯೋಜನ ಆಗಬೇಕು. ಹಾಗೆ ಅಂತೇಳಿ ಈ ಉದಾಹರಣೆಗೆ ಸಹಿ ಮಾಡುವಂಥ ಅನ್ನುವಂಥ ನನ್ನ ಒಂದು ಲೇಖನವನ್ನು ನೀವು ನೋಡಿದರೆ ಅದರಿಂದ ಖಂಡಿತವಾಗಿ ಬಹಳಷ್ಟು ಜನರಿಗೆ ಪ್ರಯೋಜನ ಆಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ನಿತ್ಯ ಜೀವನದಲ್ಲಿ ಕಾನೂನು ಒಂದು ಪುಸ್ತಕವನ್ನು ನಾನು ಪರಿಚಯ ಮಾಡಿದೆ ಇತ್ತೀಚೆಗೆ. ಆ ಪುಸ್ತಕ SR ಗೌತಮ್ ಅಂತ ಮೈಸೂರಿನ ವಕೀಲರು ಬರೆದಿರುವಂಥದ್ದು. ಅದು ಬಹುಶಃ 8-9 ಮರುಮುದ್ರಣಗಳನ್ನು ಕಂಡಿದೆ. ಒಂದು ಸಂಪುಟದ 3 ಸಂಪುಟಗಳಲ್ಲಿದೆ, 10 ಮರುಮುದ್ರಣಗಳನ್ನು ಕಂಡಿದೆ. ಆದರೆ ಆಶ್ಚರ್ಯ ಅಂದರೆ ಅದನ್ನು ಭಾಳ ಜನಕ್ಕೆ ಅದು ಗೊತ್ತೇ ಇಲ್ಲ ಅಂತ ಒಂದು ಪುಸ್ತಕ ಇದೆ ಅಂತೇಳಿ. ಆ ಪುಸ್ತಕ 2-3 ಕಾರಣಕ್ಕಾಗಿ ಒಂದು ಕಾನೂನು ಅಂದರೆ ಒಂದು ಡ್ರೈ ಸಬ್ಜೆಕ್ಟ್, ಒಂದು ಒಣ ವಿಷಯ ಅಂತ ನಾವು ಅಂದ್ಕೊಳ್ತೇವೆ. ಅದನ್ನು ಕೂಡ ಒಂದು ಬಹಳ ರಂಜಿತವಾಗಿ, ರೋಚಕವಾಗಿ ಹೇಗೆ ಹೇಳ್ಬೋದು ಮತ್ತು ಕತೆ ಹೇಳಿದ ರೀತಿಯಲ್ಲಿ ಹೇಗೆ ಹೇಳ್ಬೋದು ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಅಂತ ಒಂದು ಪುಸ್ತಕ ಇದೆ ಅಂತ ಒಂದು ಬಹಳ ಜನಕ್ಕೆ ಗೊತ್ತಾಗಿದೆ. ಕಾನೂನಿನ ಎಷ್ಟೋ ವಿಷಯಗಳು ಅವರಿಗೆ ಗೊತ್ತಾಗಿದೆ. ಈಗ ಉದಾಹರಣೆ ಸಣ್ಣ ವಿಷಯ, ನನ್ನ ಹೆಸರು ಬದಲಾಯಿಸಬೇಕಾಗಿದೆ. ಹೇಗೆ ಬದಲಾಯಿಸೋದು? ವಕೀಲರ ಹತ್ರ ಹೋದರೆ ಬಹುಶಃ 1,000 ರೂಪಾಯಿ ಫೀಸ್ ಕಿತ್ಕೊಳ್ತಾರೆ. ಇಲ್ಲಿ ಒಂದು ಸಂಪುಟಕ್ಕೆ 80 ರೂಪಾಯಿ. ವಿಷಯ ಇರುವಂಥ ಪುಸ್ತಕವನ್ನು 80 ರೂಪಾಯಿ ಕೊಟ್ಟು ಖರೀದಿ ಮಾಡಿದರೆ ಅಲ್ಲಿ ಎಲ್ಲವೂ ಇದೆ. ವಿಲ್ ಬರೆಯುವಂಥದ್ದು ಹೇಗೆ, ಮೃತ್ಯುಪತ್ರ ಹೇಗೆ, ಒಂದು ಮಾದರಿಯನ್ನೇ ಕೊಟ್ಟಿದ್ದಾರೆ ಅವರು, ಹೀಗೆ ಬರೀಬಹುದು ಅಂತೇಳಿ. ಅಷ್ಟು ಒಂದು ಒಳ್ಳೆಯ ಪುಸ್ತಕ. ಅದರ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಾಗಲಿಕ್ಕೆ ಈ ಸಂಪದ ಅನ್ನುವಂಥ ಒಂದು ವೇದಿಕೆಯನ್ನು ಉಪಯೋಗಿಸಿಕೊಳ್ಬೋದು ಅನ್ನೋ ಒಂದು ಕಾಳಜಿಯಿಂದ ನಾವು ಅದನ್ನು ಬರೆದೆ. ಸೈನ್ ಮಾಡುವ ಮುನ್ನ ಕೂಡ ಹಾಗೆ. ನಾನು ಒಂದು ಬ್ಯಾಂಕ್ನಲ್ಲಿದ್ದೇನೆ 37 ವರ್ಷದಿಂದ. ಅಲ್ಲಿ ಸುಮಾರು ಅನುಭವಗಳನ್ನು ಕಂಡಿದ್ದೇನೆ. ಉದಾಹರಣೆಗೆ ನಾವು ಗ್ಯಾರಂಟಿ ಅಂತೇಳಿ ಬ್ಯಾಂಕ್ನಲ್ಲಿ ಹಾಕ್ತೇವೆ. ಗ್ಯಾರಂಟಿ ಹಾಕುವ 100ರಲ್ಲಿ 95 ಜನಕ್ಕೆ ಅದು ಏನಂತಲೇ ಗೊತ್ತಿಲ್ಲ. ಅವರಿಗೆ ನಿನ್ನ ಬದ್ಧತೆ ಏನು, ನಿನ್ನ ಜವಾಬ್ದಾರಿ ಏನು ಅಂತ ಅವರಿಗೆ ಗೊತ್ತಾದರೆ ಅವರು ಬಹುಶಃ ಜನ್ಮದಲ್ಲಿ ಗ್ಯಾರಂಟಿ ಹಾಕಬೇಕು. ಸಾಲ ತೆಗೆದುಕೊಂಡವನು ಅವನಿಗೆ ಸಾಲವನ್ನು ವಾಪಸ್ ಮಾಡುವಂಥ ತಾಕತ್ತಿದೆ, ಆದರೂ ಅವನು ಸಾಲ ಮರುಪಾವತಿ ಮಾಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಅವನನ್ನು ಬಿಟ್ಟು ಗ್ಯಾರಂಟಿದಾರನ ಮೇಲೆ ಬ್ಯಾಂಕ್ ಸಾಲ ವಸೂಲಾತಿಗೆ ಹೊರಟು ಸಾಲವನ್ನು ಅವನಿಂದಲೇ ವಸೂಲಿ ಮಾಡಿಕೊಳ್ಬೋದು. ಯಾಕಂತ ಹೇಳಿದ್ರೆ ಸಾಲ ತೆಗೆದುಕೊಂಡವನು ಭದ್ರತೆಯಾಗಿ ಕೊಟ್ಟಿರುವಂಥದ್ದು ಮನೆ, ಇವರು ಕೊಟ್ಟಿರುವ ಭದ್ರತೆಯಾಗಿ ಕೊಟ್ಟಿರುವಂಥದ್ದು ಒಂದು ವಾಹನ ಅಂತೇಳಿ. ಆದರೆ ವಾಹನವನ್ನು ಸೀಸ್ ಮಾಡಿ ಮಾರಾಟ ಮಾಡಿ ಹಣ ಮಾಡಿ ತಗೊಳ್ಳುವಂಥದ್ದು ಸುಲಭ. ಇಂಥ ವಿಷಯಗಳು ಗೊತ್ತೇ ಇಲ್ಲ ಭಾಳ ಜನ. ಅಂಥದ್ದೆಲ್ಲ ಗೊತ್ತಾಗಲಿ ಅಂತ ಹೇಳಿ ಅಂತ ಕೆಲವು ಉದಾಹರಣೆಗಳನ್ನು ಇಟ್ಟುಕೊಂಡು ಕೆಲವು ಪ್ರಕರಣಗಳನ್ನು ನಾನು ಅಲ್ಲಿ ಹಾಕಿದ್ದೆ. ಈ ಕೆಲವು ಸಮಾರಂಭಗಳಲ್ಲಿ ನೋಡ್ರಿ ಎಲ್ಲರೂ ಒಂದು ಮೆಮೊರಾಂಡಮ್ ಕೊಡೋಣ ಅಂತ ಹೇಳಿ ಸೈನ್ ತಗೊಂಡ್ಬಿಡ್ತಾರೆ. ನಾನು ಅದರಲ್ಲಿ ಭಾಳ ಎಚ್ಚರ. ಆ 2ನೇ ಪುಟಕ್ಕೆ ಬರ್ತದೆ ಒಂದು, ಈಗ 100 ಜನ ಸಹಿ ಮಾಡಬೇಕು. ಅಲ್ಲಿ ಪುಟದ ಮೇಲ್ಗಡೆ ಏನೂ ಇರುವುದಿಲ್ಲ. ನಾನಲ್ಲಿ ವಿಷಯ ಬರೆದು ಬಿಡ್ತೀನಿ ನೋಡಿ, ಸಣ್ಣ ಎಚ್ಚರ. ಇಲ್ಲದಿದ್ದರೆ ಏನಾಗಿತ್ತು, ಆ 2ನೇ ಹಾಳೆ 3ನೇ ಹಾಳೆ ಸಿಗ್ನೇಚರ್ ಇದೆ, ಅದನ್ನು ಯಾವುದೇ ಒಂದು ಮೆಮೊರಾಂಡಮಿಗೆ ತಗಲಿಸಿಕೊಂಡು ಕೊಟ್ಟು ಬಿಟ್ಟು ನಿಮಗೆ ವಕೀಲರ ನೋಟಿಸ್ ಬಂದು ನಿಮ್ಮ ಮೇಲೆ ದಾವೆ ಆಗಿತ್ತು. ಇಂಥ ವಿಷಯಗಳು ಗೊತ್ತಿರಬೇಕಾ ಬೇಡ?
ಈಗ ನಾವು ಸಂಪದದಲ್ಲಿ ಬರೆಯುವವರು ಇಂಥ ವಿಷಯಗಳನ್ನು ಜನರಿಗೆ ತಿಳಿಸ್ಲಿಕ್ಕೆ ಎಷ್ಟರ ಮಟ್ಟಿಗೆ ನಾವು ಉಪಯೋಗಿಸಿಕೊಂಡಿದ್ದೇವೆ ನೋಡಿ. ಅಂಥ ಲೇಖನಗಳು ಎಷ್ಟಿದೆ ಅಂತೇಳಿ ಅವ್ರಿಗೆ ಏನಾದ್ರು ಕ್ಯಾಟಗರೈಸೇಷನ್ ಮಾಡ್ಲಿಕ್ಕೆ ಸಾಧ್ಯ ಆದರೆ ಮಾಡಿದರೆ ಅಂಥದ್ದು ಬಂದದ್ದು ಭಾಳ ಕಡಿಮೆ. ಹಾಗಾಗಿ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಾವು ಎಲ್ಲರೂ ಯಾಕೆ ಬರೀತಾ ಇದ್ದೇನೆ ಇಲ್ಲಿ ಅನ್ನುವಂಥ ಒಂದು ಪ್ರಶ್ನೆಯನ್ನ ಹಾಕಿಕೊಂಡು ನನ್ನ ಉದ್ದೇಶವನ್ನು ಸ್ಪಷ್ಟ ಮಾಡಿಕೊಂಡು ಅಲ್ಲಿ ನಾವು ಬರೀತಾ ಹೋಗಬೇಕು. ಈಗ ನಾನು ಇಲ್ಲಿ ಮಾಹಿತಿ ಹಕ್ಕಿನ ಬಗ್ಗೆ ನಾನು ಒಂದಷ್ಟು ಅಧ್ಯಯನ ಮಾಡಿದ್ದೇನೆ 2007 ಇತ್ತೀಚೆಗೆ. ಅದರ ಬಗ್ಗೆ ಸ್ವಲ್ಪ ಬರೀಬೇಕು ಅಂತ ಹೇಳಿ ನನಗೆ ಅನಿಸಿತು. ಹಾಗೆ ಅಣ್ಣಾ ಹಜಾರೆ ಆಂದೋಲನದ ಬಗ್ಗೆ ತುಂಬ ಚರ್ಚೆ ಆಗ್ತಿತ್ತು. ಆ ಸಮಯದಲ್ಲಿ ಎಲ್ಲರೂ ಕೆಲವರೆಲ್ಲ ಅಣ್ಣಾ ಹಜಾರೆ ಆಂದೋಲನದ ಬಗ್ಗೆ ಅಡ್ಡದಿಡ್ಡಿ ಟೀಕೆ ಮಾಡ್ತಾ ಇದ್ರು. ಆದರೆ ಅದರಿಂದ ಬಹಳಷ್ಟು ಒಳ್ಳೆಯದಾಗಿದೆ. ಈ ಉದಾಹರಣೆಗೆ ಜಯಪ್ರಕಾಶ್ ನಾರಾಯಣ ಅವರ ಆಂದೋಲನ ಆದ ನಂತರ ಬಹುಶಃ ಅಣ್ಣಾ ಹಜಾರೆ ಅವರು ಒಬ್ಬರೇ ಒಂದು ಆ ಯುವ ಶಕ್ತಿಯನ್ನು ಒಟ್ಟಿಗೆ ತರಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಅಂಥದ್ದು ಕೆಲವನ್ನೆಲ್ಲ ನಾನು ಗುರುತಿಸ್ಕೊಂಡು ಅದನ್ನು ಲೇಖನದಲ್ಲಿ ಬರೆದೆ. ಅಂದರೆ ಬರೀ ಅದನ್ನು ಟೀಕೆ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಅದರಿಂದ ಏನು ಸಾಧನೆ ಆಗಿದೆ, ಅದರಿಂದ ಏನು ಒಳ್ಳೆಯದಾಗಿದೆ ಅನ್ನೋದನ್ನು ನಾವು ನೋಡಬೇಕು ಅನ್ನುವಂಥದ್ದನ್ನು ಒಂದು ಬರಬೇಕು. ನೋಡಿ, ಆ ರೀತಿಯ ಒಂದು ವಿಶ್ಲೇಷಣಾತ್ಮಕ ಲೇಖನಗಳು ಈಗಿನ ಪ್ರಸ್ತುತ ಪರಿಸ್ಥಿತಿ ಅಂಥದ್ದು ಎಷ್ಟು ಬರ್ತಾ ಇದೆ, ಅಲ್ಲಿ ಬಂದಿದೆ ಕೆಲವು. ಆದರೆ ಚರ್ಚೆ ಆದದ್ದನ್ನು ನೋಡಿದೆ, ಅಡ್ಡದಿಡ್ಡಿ ಚರ್ಚೆ ಆಯ್ತದು. ವೈಯಕ್ತಿಕ ಮಟ್ಟಕ್ಕೆ ಇಳಿದು ಬಿಟ್ಟಿತ್ತು ಒಂದು ಲೇಖನದ ವಿಷಯದಲ್ಲಿ. ಅಂತೂ ಅದು ಮಂಗಳೂರಿನಲ್ಲಿ ಆದ ಪಬ್ ದಾಳಿ ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು, ನಾವು ಟೀಕೆಗಳನ್ನು ಹಾಕುವಾಗ ಯಾವತ್ತೂ ಅದು ವೈಯಕ್ತಿಕ ಮಟ್ಟಕ್ಕೆ ಇಳಿಬಾರ್ದು ಅನ್ನೋ ಎಚ್ಚರ ನಮ್ಮಲ್ಲಿ ಇರಬೇಕು. ಯಾರು ಅದಕ್ಕೆ ಇಳಿದ್ರೆ ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಕೂಡ ನಾವು ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಆ ವೇದಿಕೆ ದುರುಪಯೋಗ ಆಗ್ತಾ ಇದೆ ಅಂತ ನನಗೆ ಅನಿಸ್ತದೆ. ಹಾಗೆ ಮಾಹಿತಿ ಹಕ್ಕು ಕಾನೂನು ಅಂತೇಳಿ ಅದನ್ನು ಇಲ್ಲಿವರೆಗೆ 4-5 ಸಲ ಸರ್ಕಾರ ಅದನ್ನು ಡೈಲ್ಯೂಟ್ ಮಾಡಲಿಕ್ಕೆ, ದುರ್ಬಲಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಿದೆ. ಈ ಸಲ ಪುನಃ ಮಾಡಿದ್ರು. ಆದರೆ ಈ ಸಲ ಅವರು ಅದನ್ನು ದುರ್ಬಲಗೊಳಿಸಲಿಕ್ಕೆ ಹೊರಟದ್ದಕ್ಕಿಂತ ಮುಂಚೆ ನಾನು ಮಾಹಿತಿ ಹಕ್ಕು ಕಾನೂನನ್ನು ದುರ್ಬಲಗೊಳಿಸುವ ಪ್ರಯತ್ನ ಅಂತೇಳಿ. ಅಂದರೆ ಭಾಳ ಜನಕ್ಕೆ ಗೊತ್ತಾಗುವುದಿಲ್ಲ ಸರ್ಕಾರ ಏನು ಮಾಡ್ತಾ ಇದೆ ಅಂತ. ಮಾಹಿತಿ ಹಕ್ಕು ಕಾನೂನನ್ನು ಮಾಡಿಬಿಟ್ಟಿದ್ದಾರೆ, ಅವರು ಜಾರಿ ಮಾಡಿದ್ದಾರೆ. ಈಗ ಅವರಿಗೆ ಉಸಿರು ಕಟ್ತಾ ಇದ್ದಾರೆ. ನೀವು ನೋಡಿ, ಎಲ್ಲ ಈಗ ರಾಜ್ಯದಂಥ ಎಲ್ಲ ಸ್ಕ್ಯಾಮ್ಗಳು, ಭ್ರಷ್ಟಾಚಾರದ ಪ್ರಕರಣಗಳು ಯಾವುದಿದೆ 2G ಅದರಿಂದ ಶುರು ಮಾಡಿಕೊಂಡು ಹೊರಗೆ ಬಂದದ್ದು ಮಾಹಿತಿ ಹಕ್ಕು ಕಾನೂನನ್ನು ಸರಿಯಾಗಿ ಬಳಕೆ ಮಾಡಿದ್ರಿಂದ. ಆಸ್ಯಾಡ್ ಇದರಲ್ಲಿ ಆದಂಥ ಹಣದ ದುರುಪಯೋಗ, ಭ್ರಷ್ಟಾಚಾರ, 2G ನಾನು ಆಗಲೇ ಹೇಳಿದೆ. ಅದೇ ಪ್ರಕಾರ ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಕೊಡುವುದರಲ್ಲಿ ಆಗ್ತಾ ಇರುವಂಥ ಅವಾಂತರಗಳು, ಇಂಥದ್ದೆಲ್ಲವೂ ಈ ನಮ್ಮ MLAಗಳಿದ್ದಾರೆ, MP ಗಳಿದ್ದಾರೆ, ಇವರ ವಿದೇಶ ಪ್ರವಾಸಗಳು ಎಲ್ಲ ಹೊರಗೆ ಬಂದದ್ದು. ಇತ್ತೀಚೆಗೆ ಪ್ರತಿಭಾ ಪಾಟೀಲ್ ನಮ್ಮ ರಾಷ್ಟ್ರಪತಿ ಆಗಿದ್ದಂಥ ಮಹಿಳೆ, ಅವರಿಗೆ ಕೊಡುಗೆಯಾಗಿ ಬಂದಂಥ ಎಲ್ಲ ಸೊತ್ತುಗಳನ್ನು ಕ್ರಮಕ್ಕೆ ಒಂದು ನಡೆದು ಬಂದ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಎಲ್ಲ ಹೊತ್ಕೊಂಡು ಹೋಗಿದ್ರು. ಅದು ಸಮೇತ ಹೊರಗೆ ಬಂದದ್ದು ಮಾಹಿತಿ ಹಕ್ಕು ಕಾನೂನಿಂದಾಗಿ. ಇದರಿಂದಾಗಿ ಅವರು ದುರ್ಬಲಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಮಾಡುವಾಗ ನಾವು ಅದನ್ನು ಪ್ರಚಂಡವಾಗಿ ವಿರೋಧಿಸಬೇಕಾಗ್ತದೆ. ಈ ದೇಶದಲ್ಲಿ ಏನಾದರೂ ಬದಲಾವಣೆ ತರಲಿಕ್ಕೆ ಒಂದು ಅವಕಾಶ ಕೊಡುವಂಥ ಒಂದು ಕಾನೂನು ಅಂದರೆ ಮಾಹಿತಿ ಹಕ್ಕು ಕಾನೂನು. ಆದರೆ ಅಂಥ ಪ್ರಯತ್ನಗಳು ಇಲ್ಲಿರುವ ಲೇಖನಗಳಲ್ಲಿ ಎಷ್ಟಾಗಿದೆ ಇದನ್ನು ನೋಡಿದರೆ ನಾನು ಯಾಕೆಂದರೆ ಅದರ ಬಗ್ಗೆ ನಾನು ಆ ಸಂದರ್ಭದಲ್ಲಿ ನಾನು ಲೇಖನವನ್ನು ಬರೆದಿದ್ದೆ. ಅದೇ ಥರ ಇತ್ತೀಚೆಗೆ ಒಂದು ಬರೆದ ಕರ್ನಾಟಕದ ನೆಲೆಜಲ ಹೋರಾಟ ಅಂತೇಳಿ, ಅದು ನಾನು ಬೇರೆ ಬೇರೆ ಮೂಲಗಳಿಂದ ಅಧ್ಯಯನ ಮಾಡಿ ಬರೆದದ್ದು. ಅದು ಆಳ್ವಾಸ್ ನುಡಿಸಿರಿ ಅಂತೇಳಿ 9ನೇ ವರ್ಷ ನಡೆಸಿದರು ಮೂಡಬಿದಿರೆಯಲ್ಲಿ ಡಾಕ್ಟರ್ ಮೋಹನ್ ಆಳ್ವಾಸ್. ನನ್ನನ್ನು ಕರೆದಿದ್ದು ಅಲ್ಲಿ ಮಾಡಿದ ಭಾಷಣವನ್ನು ನನಗೆ ಅವರು ಹೇಳಿಬಿಟ್ಟಿಲ್ಲ, ಇಲ್ಲಿ ಹಾಕಲೇಬೇಕು ಹಾಗೆ ಕಳಿಸಿಕೊಡ್ತೇನೆ. ಹೀಗೆ ನಾನು ಯಾವುದನ್ನೇ ಬರೆಯಲಿದ್ದು ನಾನು ಯಾಕೆ ಬರೀತಾ ಇದ್ದೇನೆ ಅಂತ ಯೋಚನೆ ಮಾಡಿ ಬರೀತೇನೆ. ಹಾಗೆ ನನ್ನ ಗುರುಗಳು ಪ್ರೊಫೆಸರ್ ತೆಕ್ಕುಂಜದವರು ಅಂತೇಳಿ, ಅವರ ಬಗ್ಗೆ ಭಾಳ ಒಂದು ಆಳವಾದಂಥ ಗೌರವ ನನಗಿದೆ. ನಮ್ಮ ಎಲ್ಲರಿಗೂ ನಾನು ಹೇಳ್ತಿದ್ದೆ ನೋಡಿ, ಎಂಥ ಲೇಖನಗಳನ್ನು ಬರೀಬಹುದು ಅಂತ ತೋರಿಸಲಿಕ್ಕೆ ಬೇಕಾಗಿ ನಾನು ಕೆಲವು ಲೇಖನಗಳನ್ನು ಬರೆದಿದ್ದೇನೆ. ಅದರಲ್ಲಿ ಇಂಥದ್ದು ಒಂದು ನಮ್ಮ ಗುರುಗಳ ಬಗ್ಗೆ ಆಪ್ತವಾಗಿ, ನಮ್ಮ ಗುರುಗಳ ಬಗ್ಗೆ ತುಂಬ ಗಾಢವಾದ ಗೌರವದಿಂದ ಬರೆಯುವಂಥದ್ದು. ಬರೀ ಹೊಗಳಿಕೆ ಅಲ್ಲ, ಅವರಿಗೆ ಕನ್ನಡದಲ್ಲಿ ಪ್ರಚಂಡವಾದಂಥ ಜ್ಞಾನ ಇತ್ತು, ಅಂಥದ್ದನ್ನು ನಾನು ಏನೂ ಬರೆದಿಲ್ಲ. ಆದರೆ ಸಣ್ಣ ಪುಟ್ಟ ಘಟನೆಗಳ ಮೂಲಕ ಅವರು ಹೇಗೆ ಮಕ್ಕಳನ್ನು ಒಂದು ಸರಿಯಾದ ದಾರಿಗೆ ತರಲಿಕ್ಕೆ, ಮಕ್ಕಳಲ್ಲಿ ಕನ್ನಡದ ಪ್ರೇಮವನ್ನು ಹುಟ್ಟಿಸ್ಲಿಕ್ಕೆ. ಯಾಕೆಂದರೆ ಇಂಗ್ಲೀಷ್ ಮೀಡಿಯಂನ ವಿದ್ಯಾರ್ಥಿಗಳು ಬಂದು ಇವರ ಕ್ಲಾಸಿಗೆ ಕೂತ್ಕೊಳ್ತಾ ಇದ್ರು, ಅವರ ಕನ್ನಡದ ಪಾಠ ಕೇಳಬೇಕಂತೇಳಿ. ಅಂಥ ವ್ಯಕ್ತಿಯ ಬಗ್ಗೆ ದಾಖಲಿಸುವಂಥದ್ದು ನೋಡಿ, ನಾಡಿನ ಇಂಥ ಹಿರಿಯರು ಬಹಳ ಇದ್ದಾರೆ, ಅವರನ್ನು ದಾಖಲಿಸುವಂಥದ್ದು ಬಹಳ ಅಗತ್ಯ. ಈಗ ಅವರ ಬಗ್ಗೆ ನಾವು ಲೇಖನ ಬರೆದು ಕಳಿಸಿದರೆ ಯಾವುದೇ ಪತ್ರಿಕೆಯಲ್ಲಿ ಪ್ರಕಟ ಮಾಡದೇ ಇರ್ಬೋದು. ಆದರೆ ಇಲ್ಲಿ ಒಂದು ವೇದಿಕೆ ಇದೆ, ಕೆಲವರಿಗಾದರೂ ಗೊತ್ತಾಗಿ ಇಂಥ ಒಬ್ಬರು ಒಳ್ಳೆಯ ವ್ಯಕ್ತಿ ಇದ್ದರು, ಒಬ್ಬರು ಒಳ್ಳೆಯ ಮೇಸ್ಟ್ರು ಇದ್ದರು, ಒಬ್ಬರು ಒಳ್ಳೆಯ ಇಂಜಿನಿಯರ್ ಇದ್ದರು, ಒಳ್ಳೆಯ ಚಾರ್ಟೆಡ್ ಅಕೌಂಟೆಂಟ್ ಇದ್ದರು, ಒಳ್ಳೆಯ ಡಾಕ್ಟರ್ ಇದ್ದರು ಅಂತ ಗೊತ್ತಾಗಿ ಅದು ಇಲ್ಲಿ ಒಂದು ಸ್ವಲ್ಪ ಬಹುಕಾಲಕ್ಕೆ ಉಳಿಯುತ್ತದೆ. ಆ ಉದ್ದೇಶದಿಂದ ಬರೆದೆ. ಅದರಿಂದ ಮುಂದುವರಿಕೆಯಾಗಿ ನಾನು ಬರೆದದ್ದು ಕನ್ನಡ ಸಂಘ, ಕಾಂತಾವರದಲ್ಲಿ ಒಂದು ಕನ್ನಡ ಸಂಘ ಇದೆ. ಇವತ್ತು ಮಂಗಳೂರಿನಂಥ ಊರಿನಲ್ಲಿ ಒಂದು ಕನ್ನಡ ಸಂಘ ಇಲ್ಲ. 10 ವರ್ಷ ನಾನು ಕನ್ನಡ ಸಂಘ ನಡೆಸಿದ್ದೆ, ಮತ್ತು ಅದನ್ನು ಬೇರೆಯವರು ಮುಂದುವರಿಸಲಿ ಅಂದರೆ ಅದು ಮುಂದುವರಿಲಿಲ್ಲ, ಬೇರೆ ವಿಷಯ. ಆದರೆ ಒಂದು
ಮಂಗಳೂರಿನಿಂದ ಮೂಡಬಿದ್ರೆಗೆ ಹೋದರೆ ಮೂಡಬಿದ್ರೆಯಿಂದ ಸುಮಾರು 5 ಕಿಲೋಮೀಟರ್ ಒಳಗೆ ಮೇನ್ ರೋಡ್ನಿಂದ ಒಳಗೆ ಹೋಗಬೇಕು. ಅಲ್ಲಿ ಕಾಂತಾವರ ಅನ್ನೋ ಒಂದು ಕಾಡಿನ ನಡುವೆ ಇರುವಂಥ ಒಂದು ಸಣ್ಣ ಊರು. ಅಲ್ಲಿ ನೋಡಿ ಇವರು ಸುಮಾರು 4 ವರ್ಷಗಳಿಂದ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನಾನು ಈಗಷ್ಟೇ ಬರುವಾಗ ಫೋನ್ ಮಾಡಿದ್ರು, ಅಲ್ಲಿ ಹೊರಟವರು ಹೋಗ್ತಾ ಇದ್ದೇನೆ, ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ. ಇಲ್ಲ, ಬೆಂಗಳೂರಿನಲ್ಲಿ ಇದ್ದೇನೆ ಅಂತ ಹೇಳಿದೆ. ಅದು ಅಲ್ಲದೆ ಈ ವರ್ಷದಿಂದ ಅಂದರೆ ಜನವರಿ 2012ರಿಂದ ಅಲ್ಲಮಪ್ರಭು ಪೀಠ ಅನ್ನೋದನ್ನು ಸ್ಥಾಪನೆ ಮಾಡಿರೋರು. ನೋಡಿ ಅಲ್ಲಮಪ್ರಭು ಎಲ್ಲಿಯವರು, ಈ ಕಾಂತಾವರಕ್ಕೂ ಅಲ್ಲಮಪ್ರಭು ಏನು ಸಂಬಂಧ? ಹಾಗೆ ಅದನ್ನು ನಡೆಸ್ತಾ ಇರುವಂಥ ಡಾಕ್ಟರ್ ಮೊಗಸಾಲೆ ಅವರಿಗೆ ಇದರಲ್ಲಿ ಏನು ಆಸಕ್ತಿ ಬಂದಿದೆ. ಒಂದು ಅಲ್ಲಮಪ್ರಭು ಪೀಠವನ್ನು ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಹೊರಟು ಅಲ್ಲಿ ಅದರ ಬಗ್ಗೆ ತುಂಬ ಕೆಲಸ ಆಗಿದೆ. ಆದರೆ ಅವರು ಮಾಡ್ತಾ ಇರುವಂಥ ಕನ್ನಡದ ಕೆಲಸ, ಒಂದು ಕನ್ನಡ ಸಂಘಗಳು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಮಾದರಿ. ಒಂದು ಇಡೀ ಕರ್ನಾಟಕದಲ್ಲೇ ಹೆಸರು ಮಾಡಿರುವಂಥ ಕನ್ನಡ ಸಂಘದ ಬಗ್ಗೆ ಕಾಂತಾವರ ಕನ್ನಡ ಸಂಘ ಏನು ಮಾಡುತ್ತಿದೆ ಅನ್ನುವಂಥ ಒಂದು ಲೇಖನವನ್ನು ಬರೆದು, ಆಮೇಲೆ ನನ್ನನ್ನು ಗಾಢವಾಗಿ ಹಾಡಿದಂಥ ಒಂದು ವಿಷಯ ಒಂದು ಮೌನ ಅನ್ನುವಂಥದ್ದು. ನಾನು ಸ್ವಲ್ಪ ಧ್ಯಾನವನ್ನು ಮಾಡ್ತೇನೆ, ಅದರಿಂದ ನನಗೆ ಪ್ರಯೋಜನ ಆಗಿದೆ. ಆದರೆ ಧ್ಯಾನ ಅಂದರೆ ಏನು ಅನ್ನುವಂಥದ್ದೇ ಭಾಳ ಜನಕ್ಕೆ ಒಂದು ಅರ್ಥ ಆಗೋದಿಲ್ಲ. ಏನು ಇದು ಮೌನ ಅಂದರೆ? ಕೆಲವರಂತೂ ಧ್ಯಾನ ಅಂದರೆ ಮೈಂಡ್ ಎಂಪ್ಟಿ ಮಾಡೋದು ಅಂತ ಹೇಳ್ತಾರೆ. ಮೆದುಳಿನಲ್ಲಿ ಯಾವುದೇ ಯೋಚನೆ ಬಾರದಾಗೆ ಮಾಡೋದು ಅಂತ. ಅಂದರೆ ಬ್ರೈನ್ ಸತ್ತೋಗ್ಬೇಕಾ, ಮೆದುಳು ಸುತ್ತಾಡ್ತದೆ. ಅದರ ಬಗ್ಗೆ ಏನೂ ಅಬದ್ಧವಾದ, ಅಪಕ್ವವಾದಂತಹ ವಿಚಿತ್ರವಾದಂಥ ಕಲ್ಪನೆಗಳಿದ್ದಾವೆ. ಒಂದು ಜನ್ ಕತೆ ಇತ್ತು, 4 ಸಾಲಿನ ಕತೆ. ನಾನು ಆ ಕಥೆಯನ್ನು ಭಾಳ ಕಡೆ ಹೇಳಿದ್ದೇನೆ. ಅದು ಆ ಕತೆ ನನ್ನ ಒಳಗೆ ಬೆಳೀತಾ ಬೆಳೀತಾ ಒಂದು ರೂಪಕ್ಕೆ ಬಂದಿದೆ. ಅದರಿಂದ ಆ ಕಥೆಯನ್ನು ಸ್ವಲ್ಪ ಓದ್ಕೊಂಡ್ರೆ, ಒಂದು 2-3 ಸಲ ಓದ್ಕೊಂಡ್ರೆ ಮೌನ ಅಂದರೆ ಏನು ಅಂತ ನಮಗೆ ನಮ್ಮದೇ ಒಂದು ಅರ್ಥ ಹೊಳೀತದೆ. ಇದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಮೌನದ ಸದ್ದು ಅನ್ನುವಂಥ ಒಂದು ಕಥೆಯನ್ನು ನಾನು ಬರೆದಿದ್ದೆ. ಮತ್ತು ನನ್ನಲ್ಲಿ ಮುಖ್ಯವಾಗಿ ಬರೆದಂತಹ ಕೆಲವು ಲೇಖನಗಳು ಮನುಷ್ಯನ ವರ್ತನೆಗಳಿಗೆ ಸಂಬಂಧಿಸಿದ್ದು. ಅದು ಸಮಯದ ಹಕ್ಕಿ ಹೇಗೇರಿ ಅಂತೇಳಿ, ಟೈಮ್ ಮ್ಯಾನೇಜ್ಮೆಂಟ್ ಅಂತೇಳಿ ದೊಡ್ಡ ದೊಡ್ಡ ಸೆಮಿನಾರ್ ಮಾಡ್ತಾರೆ, ತುಂಬ ಲೆಕ್ಚರ್ಗಳು ಕೊಡ್ತಾರೆ. ಆದರೆ ಕೊನೆಗೆ ಅದನ್ನೆಲ್ಲ ಮುಗಿಸಿ ಬಂದವರಿಗೆ, ನೋಡ್ರಿ ಈಗ ಈ ಕ್ಷಣದಿಂದ ನಿಮ್ಮ ಸಮಯದ ನಿರ್ವಹಣೆಯನ್ನು ನೀವು ಸುಧಾರಿಸಲಿಕ್ಕೆ ಏನು ಮಾಡ್ತೀರಿ ಅಂತ ಕೇಳಿದರೆ ಅವರು ಕಂಗಾಲಾಗಿರ್ತಾರೆ. ಅಂದರೆ ವಾಟ್ ಟು ಡೂ, ಏನು ಮಾಡಬೇಕು, ಮಾಡಬಹುದು ಅನ್ನುವಂಥದ್ದನ್ನು ಕೊಡುವುದಿಲ್ಲ. ಆ ಸಮಯದ ನಿರ್ವಹಣೆ ಬಗ್ಗೆ ಅದಕ್ಕೂ ನಮ್ಮ ಜೀವನದ ಗುರಿಗೂ ನೇರವಾದ ಸಂಬಂಧ ಇದೆ. ಈಗ ಸಚಿನ್ ತೆಂಡೂಲ್ಕರ್ ವಿನೋದ್ ಕಾಂಬ್ಳಿ ಹಾಗೆ ಮಾಡಿದ ಹಾಗೆ ಮಾಡ್ತಾ ಹೋಗಿದ್ರೆ ಅವನಿವತ್ತು ಸಚಿನ್ ತೆಂಡೂಲ್ಕರ್ ಆಗ್ತಿರಲಿಲ್ಲ. ಇವನಿಗೊಂದು ನಿರ್ದಿಷ್ಟವಾದಂಥ ಗುರಿ ಇತ್ತು, ಅವನಿಗೆ ಬಹುಶಃ ಅಂತ ಒಂದು ನಿರ್ದಿಷ್ಟವಾದಂಥ ಗುರಿ ಇರಲಿಲ್ಲ. ಹೀಗೆ ಆ ಜೀವನದ ಗುರಿಗೂ ಸಮಯದ ನಿರ್ವಹಣೆಗೂ, ಪ್ರತಿ ಕ್ಷಣದ ಸಮಯದ ನಿರ್ವಹಣೆಗೆ ಇರುವ ಸಂಬಂಧವನ್ನು ವಿವರಿಸಿಕೊಂಡು ನಾನು ಬರೆದಂಥ ಒಂದು ಲೇಖನ. ಹಾಗೆಯೇ ಮಾತಿನ ಬಗ್ಗೆ, ಆ ಮಾತು ಹೇಗಿರಬೇಕು ಅಂತೇಳಿ. ಎಷ್ಟೋ ಜನ ಭಾಷಣ ಕೊಡ್ತಾರೆ, ನಾನು ಕೊಡ್ತೇನೆ. ಚೆನ್ನಾಗಿ ಮಾತಾಡೋದು ಹೇಗೆ, ಮನಮುಟ್ಟು ಹಾಗೆ ಮಾತಾಡೋದು ಹೇಗೆ ಅಂತ. ಅದು ಕೇಳಿದ ನಂತರ ಅವ್ರ ಹತ್ರ ಕೇಳಿದ್ರೆ, ನಿಮ್ಮ ಮಾತು ಸುಧಾರಿಸಲಿಕ್ಕೆ ಏನ್ರಿ ಮಾಡ್ತೀರಾ? 1-2-3 ಆ್ಯಕ್ಷನ್ ಪಾಯಿಂಟ್ಸ್ ಮಾಡಬಹುದಾಗುತ್ತೆ. ಅದು ಸಿಕ್ಕಿರೋದಿಲ್ಲ ಅವರಿಗೆ ಆ ಮಾತಿನಲ್ಲಿ. ನಮ್ಮ ಮಾತನ್ನು ಸುಧಾರಿಸಲಿಕ್ಕೆ ಏನು ಮಾಡಬಹುದು ಅನ್ನೋದನ್ನು ಕೂಡ ಒಂದು ಪುಟ್ಟ ಲೇಖನದಲ್ಲಿ ಅಡಕವಾಗಿ ನಾನು ಬರೆದಿದ್ದೆ. ಹಾಗೆಯೇ ತಂದೆ ಮಗನ ಸಂಬಂಧದ ಬಗ್ಗೆ. ಮತ್ತು ನನಗೆ ಒಂದು ಕಾಲದಲ್ಲಿ ದೊಡ್ಡ ಹುಚ್ಚಿತ್ತು ಚದುರಂಗದ ನೆನಪುಗಳ ಬಗ್ಗೆ. ಚದುರಂಗದ ಹುಚ್ಚನ್ನು ಹಿಡಿಸ್ಲಿಕ್ಕೆ ಆ ಲೇಖನದಿಂದ ಸಾಧ್ಯ ಆಗ್ತದೆ ಅಂತ ನಾನೇನು ನಂಬಿಲ್ಲ. ಆದರೆ ಚದುರಂಗದ ಬಗ್ಗೆ ಕೂಡ ಅನೇಕ ಅನುಭವಗಳು ಇವತ್ತು ದಾಖಲಾತಿ ಆಗಿಲ್ಲ. ನಮ್ಮ ಯಾವುದೇ ಹವ್ಯಾಸಗಳ ಬಗ್ಗೆ ಅದನ್ನು ಹೇಗೆ ದಾಖಲಾತಿ ಮಾಡಬಹುದು. ಹಾಗೆ ನಾನು ಬಾಲ್ಯದಲ್ಲಿ ಗುಡ್ಡಗಳಿಗೆ ಹೋಗ್ತಿದ್ದೆ, ಅವುಗಳ ಬಗ್ಗೆ ಲೇಖನ ಬರ್ತಿದ್ದೆ. ಹೆಬ್ಬಾಳದ ಹಾಸ್ಟೆಲ್ನಲ್ಲಿದ್ದೆ ಇಲ್ಲಿ ಬೆಂಗಳೂರಿನಲ್ಲಿ, ಆ ದಿನಗಳ ಬಗ್ಗೆ ಬರ್ತಿದ್ದೆ. ಅಂದರೆ ಈ ಒಂದು ಪ್ರತಿಯೊಬ್ಬನ ಜೀವನದಲ್ಲಿ ದಾಖಲಾತಿ ಆಗುವಂಥ ಕೆಲವು ವಿಷಯಗಳಿರ್ತದೆ, ಅದನ್ನು ಹೇಗೆ ದಾಖಲಾತಿ ಮಾಡ್ಬೋದು ಅಂತೇಳಿ. ಮತ್ತೊಂದು ಬಹಳ ಮುಖ್ಯವಾದಂಥ ಒಂದು ವಿಷಯದ ಬಗ್ಗೆ ನಮ್ಮಲ್ಲಿ ಆ ಎಚ್ಚರ ಇಲ್ಲದಿರುವಂಥದ್ದು. ಈ ಬೆಂಗಳೂರಿನಂಥ ಊರುಗಳಲ್ಲಿ ಚೀಟಿ ಹಾಕುವವರಿಂದ ಶುರು ಮಾಡಿ ನಮ್ಮ ಶಾಸ್ತ್ರಿ ಅವರವರೆಗೆ ಎಷ್ಟು ಸಾವಿರಗಟ್ಟಲೆ ಜನರಿಗೆ ಟೋಪಿ ಹಾಕಿದ್ದಾರೆ. ಇದು ಯಾಕೆ ಆಗ್ತದೆ? ಆ ಒಂದು ಕ್ಷಣದಲ್ಲಿ ಒಂದು ಎಚ್ಚರವನ್ನು ನಾವು ಕಳೆದುಕೊಳ್ತೇವೆ. ಆ ಎಚ್ಚರ ಯಾಕೆ ಇರಬೇಕು, ಅದನ್ನು ಹೇಗೆ ಬೆಳೆಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಬರ್ತೀನಿ. ಹೀಗೆ ನಾನು ಬರೆದಂಥ ಎಲ್ಲ ಲೇಖನಗಳ ಹಿಂದೆ ಒಂದು ಉದ್ದೇಶ ಇಟ್ಕೊಂಡಿದ್ದೆ. ಹಾಗೆ ಹೆಚ್ಚು ಜನ ಬರೆಯೋದಕ್ಕಿಂತ ಮುಂಚೆ ಒಂದು ಉದ್ದೇಶವನ್ನು ಇಟ್ಟುಕೊಂಡ್ರೆ ಅದರಿಂದ ಸಹಾಯ ಆಗ್ಬೋದು. ಯಾಕಂದರೆ ನಾವು ಬರೆಯುವಾಗ ಒಂದು ಯೋಚನೆ ಮಾಡ್ಬೋದು, ಒಂದು ಹೊಸ ವಿಷಯದ ಬಗ್ಗೆ ಬರೆಯುವುದಿದೆ. ಇಲ್ಲಿವರೆಗೆ ಅದರ ಬಗ್ಗೆ ಯಾರೂ ಬರೆದಿಲ್ಲ. ಈಗ ಉದಾಹರಣೆಗೆ ನೋಡಿ, ನನ್ನ ಸ್ನೇಹಿತರು ಶಿವಾನಂದ ಕಳವೆ ಅಂತ ಹೇಳಿದ್ದಾರೆ. ನಾವು ಕೃಷಿ ಸಂಪದವನ್ನು ಪ್ರಕಟಣೆ ಮಾಡ್ತಾ ಇದ್ದಾಗ ಅದರಲ್ಲಿ ಒಂದು ಅಂಕಣವನ್ನೇ ಅವರು ಬರೀತಾ ಇದ್ರು. ಬಹಳ ಅಲ್ಲಿಯ ನೆಲದಲ್ಲಿ ಓಡಾಡಿದವರು. ಅವರು ಕಾಡು ನೆಲದ ಕಾಲಮಾನ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು ಬಹುಶಃ ಅವರೇ ಬರೀಲಿಕ್ಕೆ ಸಾಧ್ಯ. ಆದರೆ ನಾನು ಹೇಳಿದ್ದು ಪೂರ್ತಿಯಾಗಿ ಹೊಸತಾದಂಥ ಒಂದು ವಿಷಯ. 200 ವರ್ಷಗಳ ಮುಂಚೆ ಬುಖಾನನ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ, ಅವನು
ಇಲ್ಲಿ ಕರಾವಳಿಯಿಂದ ಹೊರಟು ಅವನು ಶಿವಮೊಗ್ಗದವರೆಗೆ ಒಂದು ಪ್ರಯಾಣ ಮಾಡಿದ್ದ. ರಸ್ತೆಯೇ ಇಲ್ಲದ ಕಾಡುಗಳಲ್ಲಿ, ಮೇಡುಗಳಲ್ಲಿ. ಇವರು ಅದೇ ದಾರಿಯಲ್ಲಿ ಅವನು ಯಾವ ಜಾಗಕ್ಕೆ ಹೋಗಿದ್ದ ಆ ಜಾಗಕ್ಕೆ ಸರಿಯಾಗಿ 200 ವರ್ಷದ ನಂತರ ಹೋಗಿ ಈಗ ಹೇಗಿದೆ ಅನ್ನೋದನ್ನು ದಾಖಲಾತಿ ಮಾಡಿ ಅದರ ಕೆಲವು ಅಂಶಗಳನ್ನು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಒಂದು ಅದ್ಭುತವಾದಂಥ ವಿಷಯ ಇದು, ಹೊಸತಾದ ವಿಷಯ ಅಂದರೆ ನೋಡಿ ಹೀಗಿರಬೇಕು. ಹಾಗೆ ಅವ್ರದ್ದು ಇನ್ನೊಂದು ಅವ್ರದ್ದೇ ಉದಾಹರಣೆ ಕೊಡೋದಿದ್ರೆ, ಅವ್ರು ಇತ್ತೀಚೆಗೆ ಕಾನ್ಗೌರಿ ಅನ್ನೋದು ಒಂದು ಪುಸ್ತಕ ಬರ್ತಿದ್ದಾರೆ. ಒಂದು ಗಾಯವಾದಂಥ ಜಿಂಕೆ ಮರಿಯನ್ನು ಅವ್ರಿಗೆ ಯಾರೋ ತಂದುಕೊಟ್ರು. ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಕೇಳಿ ನೋಡ್ರಿ ಅದನ್ನು ಬದುಕಿಸ್ಬೇಕೇನ್ರಿ ಅಂತೇಳಿ ಕೇಳಿ ಕೊನೆಗೆ ಅದನ್ನು ಬದುಕಿಸ್ಲಿಕ್ಕೆ ಹೊರಟು ಅದನ್ನು ಸಾಕಿದರು. ನಾನು ಮೊನ್ನೆ ಹೋಗಿದ್ದೆ ಕಳೆದ ಈ ವಾರದ ಆರಂಭದಲ್ಲಿ ಅವ್ರ ಜೊತೆ 2 ದಿವಸ ಇದ್ದೆ. ನೋಡಿ ಆ ಜಿಂಕೆ ಮರಿ ಅವರ ಮನೆ ಬಾಗಿಲಿಗೆ ಬಂದು ಇವ್ರ ಹತ್ರ ಕೇಳಿ ದೋಸೆ ತಿಂದು ಹೋಗ್ತಾರೆ. ಅದಕ್ಕೆ ಒಂದು ಮರಿ ಕೊಟ್ಟಿದ್ದು, 2ನೇ ಮರಿ ಕೊಟ್ಟಿದೆ. 2ನೇ ಮರಿಗೆ ಹೆಸರಿಟ್ಟಿಲ್ಲ, 1ನೇ ಮರಿಗೆ ಚುಕ್ಕಿ ಅಂತ ಇಟ್ಟಿದ್ರು. ಆ ಇಡೀ ಅನುಭವವನ್ನು ಅವರು ದಾಖಲಿಸಿದ್ದಾರೆ. ನೋಡಿ ಹೊಸತಾದ ವಿಷಯ ಅಂದರೆ ಇದು. ಇಂಥದ್ದು ಸಂಪರ್ಕದಲ್ಲಿ ಎಷ್ಟು ಬಂದಿದೆ, ಹಾಗಂತ ಬರೀಲಿಕ್ಕೆ ಸಾಧ್ಯ ಇಲ್ವಾ? ಇದೆ. ಹಾಗೆ ಮತ್ತೊಂದು ನೋಡಿ, ಈಗ ಅಡಿಕೆ ಪತ್ರಿಕೆ ಅನ್ನುವಂಥ ಒಂದು ಪತ್ರಿಕೆ ಇದೆ. ಅದರಲ್ಲಿ ಅದು 25 ವರ್ಷದಿಂದ ಬರ್ತಾ ಇದೆ. ಅವ್ರ ಹಲಸಿನ ಬಗ್ಗೆ, ಈಗ ಹಲಸನ್ನು ನಾನು ನೋಡಿದ್ದೇನೆ, ನೀವು ನೋಡಿದ್ದೇನೆ, ಆದರೆ ಹಲಸಿನ ಸಾಧ್ಯತೆಗಳ ಬಗ್ಗೆ, ಅದನ್ನು ಒಂದು ಆರ್ಥಿಕ ಮೂಲವಾಗಿ ಅಥವಾ ಅದರಿಂದ ಒಂದು ನಮಗೆ ಆಹಾರವಾಗಿ ಹೇಗೆ ಉಪಯೋಗಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ 9 ವಿಶೇಷ ಸಂಚಿಕೆಗಳನ್ನು ತಂದಿದ್ದಾರೆ. ನೋಡಿ, ಒಂದು ಪತ್ರಿಕೆಯಲ್ಲಿ ನಮಗೆ ಎಲ್ಲ ಗೊತ್ತಿದೆ ಅಂತ ನಾವು ಅಂದುಕೊಂಡ ಒಂದು ವಿಷಯದ ಬಗ್ಗೆ 9-10 ವಿಶೇಷ ಸಂಚಿಕೆ ತರುವಷ್ಟು ವಿಷಯ ಇದೆ. ಹುಡುಕಿಕೊಂಡು ಹೋಗ್ಬೇಕಷ್ಟೆ. ಒಂದು ರೋಚಕವಾದಂಥ ಕಥೆ ಆಂಜನೇಯ ಅನ್ನುವಂಥ ಒಬ್ಬ ಹೆಣ್ಣು ಮಗಳು ಭಾರತಕ್ಕೆ ಬಂದವಳು. ಅವಳು ಜೀವನದಲ್ಲಿ ಮೊದಲನೇ ಸಲ ಹಲಸಿನ ಹಣ್ಣು ತಿಂದು ಅದರ ಬಗ್ಗೆ ಅವಳು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಬಿಡ್ತಾಳೆ. ಶಿ ಫಾಲ್ಸ್ ಇನ್ ಲವ್ ವಿತ್ ಜಾಕ್. ಕೊನೆಗೆ ಇದನ್ನು ನಮ್ಮ ಅಮೆರಿಕದವರೆಗೂ ತಿನ್ನಿಸ್ಬೇಕಂತೇಳಿ ಹೊರಟು ಒಂದು ಕಿಕ್ ಸ್ಟಾರ್ಟರ್ ಅಂತ ವೆಬ್ಸೈಟ್ ಇದೆ. ಅದರಲ್ಲಿ 1ನೇ ಸಲ ಆಗಿಲ್ಲ, 2ನೇ ಸಲ ಅವಳು ಈಗ ಬಂಡವಾಳವನ್ನು ಮಾಡಿಕೊಂಡು ಈಗ ಸಂಸ್ಥೆ ಕಟ್ಟಿಕೊಂಡು ಆಯಿತಾ ವಿಲೇಜ್ ಫುಡ್ಸ್ ಅಂತ ಹೇಳಿದರೆ ಈಗ 40 ಅಂಗಡಿಗಳಲ್ಲಿ, ದೊಡ್ಡ ಮಾಲ್ಗಳಲ್ಲಿ ಅಮೆರಿಕದಲ್ಲಿ ಒಣಗಿದ ಹಲಸಿನ ಹಣ್ಣನ್ನು ಈ ಸೀಸನ್ನಿಂದ ಅವರು ಮಾರಾಟಕ್ಕೆ ಹಾಕ್ತಾ ಇದ್ದಾರೆ. ವಿಯೆಟ್ನಾಂನಲ್ಲಿ ಇನಾವೇಟ್ ಅನ್ನೋದು ಒಂದು ಕಂಪನಿ 25,000 ಹೆಕ್ಟೇರ್, ಪುನಃ ಹೇಳ್ತೀನಿ 25,000 ಹೆಕ್ಟೇರ್ನಲ್ಲಿ ಹಲಸಿನ ಪ್ಲಾಂಟೇಶನ್ ಬೆಳೆಸ್ತಾ ಇದೆ. ಅದ್ಭುತವಾದಂಥ ವಿಷಯಗಳು. ಇಂಥದ್ದನ್ನು ನೋಡಿ ನಾವು ಬರೆದ್ರೆ ಎಲ್ಲರೂ ಅದನ್ನು ಆಸಕ್ತಿಯಿಂದ ಓದ್ತಾರೆ. ಇಲ್ಲದ್ರೆ ಎಷ್ಟೋ ಸಲ ಬಹುಶಃ ಶಿರೋನಾಮೆ ನೋಡಿ ಮೊದಲನೇ ಪ್ಯಾರವನ್ನೂ ಇಲ್ಲ ಒಂದು ವಾಕ್ಯ ಓದಿ ಹೋಗ್ಬಿಡುತ್ತೆ. ನಮಗೆ ನಂಬರಿಗೆ ಸಿಗ್ಬೋದು ಎಷ್ಟು ಜನ ಬಂದಿದ್ದಾರೆ, ಓದಿದ್ದಾರೆ ಅಂತೇಳಿ. ಲೇಖನವನ್ನು ಪೂರ್ತಿ ಓದುವ ಹಾಗೆ ಬರೀಬೇಕಾದ್ರೆ ವಿಷಯ ಹೊಸದಾಗಿರ್ಬೇಕಾಗ್ತದೆ. ಎರಡನೇದು, ವಿಷಯ ಹೊಸತಲ್ಲದಿದ್ದರೂ ಒಂದು ವಿಷಯದ ಹೊಸ ಮಕ್ಕಳನ್ನು ನಾವು ಬರೀಬೇಕಾಗ್ತದೆ. ಯಾರಿಗಾದರೂ ಸಿಕ್ಕಿದರೆ ನೀವು ನಾಳೆ ಉದಯವಾಣಿ ಬೆಂಗಳೂರು ಎಡಿಷನ್ ಬರ್ತದೆ. ಅದರಲ್ಲಿ ನನ್ನ ಸ್ನೇಹಿತ ಶಿವಾನಂದ ಕಳವೆ ಅವರು ಬರೆದ ಅಂಕಣ. ಅದರಲ್ಲಿ ಕಬ್ಬು ಬೆಳೆಗಾರರು ಹೊಸಪೇಟೆ ಕಡೆಯಲ್ಲಿ, ಈಗ ಮುಂಚೆ ಅವರು ಕಬ್ಬು ಬೆಳೀತಿರಲಿಲ್ಲ, ಈಗ ಕಬ್ಬು ಬೆಳೀತಾರೆ. ಕಬ್ಬಿಗರ ಕಾವ್ಯ ಅಂತ ಅವರು ಬರೆದಿದ್ದಾರೆ. ನೋಡಿ ನಾಳೆ ಬರ್ತಿದೆ. ನಾನು ಓದ್ಕೊಂಡು ಬಂದಿದ್ದೇನೆ, ಅದಕ್ಕೆ ಹೇಳ್ತಾ ಇದ್ದೇನೆ. ನೋಡಿ, ಒಂದೇ ವಿಷಯ ನಮಗೆ ಗೊತ್ತಿದೆ ಇದರ ಬಗ್ಗೆ. ಕಬ್ಬು ಬೆಳೆಗಾರರ ಜೀವನದಲ್ಲಿ ಏನೇನು ಬದಲಾವಣೆಗಳು, ಏನೇನು ಸ್ಥಿತ್ಯಂತರಗಳಾಯ್ತಂತ. ಆದರೆ ಅವರು ಅಲ್ಲಿ ಬರೆದಂಥ ಒಂದು ವಿಷಯ, ಆ ವಿಷಯದ ಹೊಸ ಮಕ್ಕಳು, ಅವರ ಭಾಷೆ ಬದಲಾಗಿದೆ. ಅವರಿಗೆ ಯಾರು 100 ರೂಪಾಯಿ 1000 ರೂಪಾಯಿ ಲೆಕ್ಕಾಚಾರದಲ್ಲಿ ಮಾತಾಡೋದಿಲ್ಲ. ಅವರು ಮಾತಾಡೋದು ಏನಿದ್ರು ಲಕ್ಷಗಳು, 1-2 ಅಂತ ಹೇಳಿದರೆ ಅದು 1000 ಅಲ್ಲ, ಲಕ್ಷಕ್ಕೆ ಸಂಬಂಧಿಸಿದೆ. ಹಾಗೆ ಅವರು ಈಗ ಮುಂಚೆ ಗದ್ದೆಯಲ್ಲಿ ಸಾಗುವಳಿ ಮಾಡಲಿಕ್ಕೆ ಉಪಯೋಗಿಸಿದ್ದಂಥ ಉಪಕರಣಗಳ ಹೆಸರು ಈಗಿನ ತಲೆಮಾರಿಗೆ ಗೊತ್ತೇ ಇಲ್ಲ. ಅಂದರೆ ಕಬ್ಬು ಬಂದುಬಿಟ್ಟಿದೆ. ಕಬ್ಬಿನಲ್ಲಿ ಅದನ್ನು ನೆಟ್ಟುಬಿಟ್ರೆ ಮತ್ತೆ ನೀರು ಕೊಡ್ತಾ ಇದ್ರೆ ಮತ್ತೆ ಕಟಾವು ಮಾಡುವಂಥದ್ದು, ಕುಂಟೆ ಅಥವಾ ಕೂರಿಗೆ ಅಂಥದ್ದೆಲ್ಲ ಯಾವುದೂ ಬೇಕಾಗಿಲ್ಲ. ಅವರ ಭಾಷೆಯೇ ಬದಲಾಗಿದೆ ಅನ್ನೋದನ್ನು ದಾಖಲಿಸಿದ್ದಾರೆ. ಅಂದರೆ ಗೊತ್ತಿರುವ ವಿಷಯದ ಒಂದು ಹೊಸ ಮಗು. ಇದನ್ನು ಬರೆದ ಬರವಣಿಗೆ ಬಹಳ ಆಸಕ್ತಿದಾಯಕವಾಗಿರ್ತದೆ, ರೋಚಕವಾಗಿರ್ತದೆ. ಹಾಗೆ ಕೊನೆಗೆ ನಮ್ಗೆ ಏನಾದರೂ ಒಳನೋಟಗಳನ್ನು ಕೊಡಲಿಕ್ಕೆ ಸಾಧ್ಯ ಅಂದರೆ, ಈ ಮೌನದ ಬಗ್ಗೆ ನಾನು ಬರೆದಂಥದ್ದು ಅದೇ ರೀತಿಯಲ್ಲಿ ಯಾಕೆ ಹೀಗಿದೆ ಈಗ ನಾವು ಗಮನಿಸಬಹುದು ಒಂದು ವಿಷಯವನ್ನು. ಉತ್ತರ ಕನ್ನಡದ ಕಡೆ ಕಬ್ಬು ಬೆಳೆದು ಸುಮಾರು ಕಡೆ ಅವರು ಬೆಲ್ಲ ಮಾಡ್ತಾರೆ, ಗಟ್ಟಿ ಬೆಲ್ಲವನ್ನು ಮಾಡ್ತಾರೆ, ಜೋನಿ ಬೆಲ್ಲ ಅನ್ನೋದನ್ನು ಮಾಡ್ತಾರೆ. ಅಲೆಮನೆಗಳಲ್ಲಿ ಭಾಳ ಸಂಭ್ರಮ ಇರ್ತದೆ. ಇನ್ನು ಕೆಲವು ದಿನಗಳಲ್ಲಿ ಅದು ಶುರುವಾಗ್ತದೆ. ಅಲ್ಲಿ ಕಬ್ಬು ಬೆಳೆಸುವಲ್ಲಿ ಎಲ್ಲ ಅವರು ಕಬ್ಬಿನ ಜಲ್ಲೆಗೆ ಕಬ್ಬಿನ ಎಲೆಯನ್ನು ಸುತ್ತಿ ಅದಕ್ಕೆ ಕೆಸರು ನಿಂತಿರ್ತಾರೆ. ನಾನು ನೋಡಿರ್ತೇನೆ, ನೀವು ನೋಡಿರ್ತೇನೆ. ಆದರೆ ಯಾಕೆ ಅದು ಒಳನೋಟ. ಯಾಕೆ ಅಂದರೆ ನರಿ ಬಂದು ತಿನ್ನದ ಹಾಗೆ. ಈ ಕೆಸರು ಮೆತ್ತಿದ ಕಬ್ಬಿಗೆ ಬಾಯಿ ಹಾಕಿದ ನರಿ ಕಾಟ ಭಾಳ ಇದೆ. ಅದು
ಅಂದರೆ ಬಾಯಿಗೆ ಕೆಸರು ಆ ಮಣ್ಣು ಗಟ್ಟಿಕೊಳ್ತಾ ಇದ್ದು ಮತ್ತೆ ಅಲ್ಲಿ ಬಾಯಿ ಹಾಕೋದಿಲ್ಲ ನೋಡಿ. ಇಂಥ ಒಳನೋಟಗಳಿರುವಂಥ ವಿಷಯಗಳು ಇದೆಲ್ಲ ಭಾಳ ರೋಚಕವಾಗಿರ್ತದೆ. ಅಂಥ ಬರಹಗಳು ಬರೋದು ಕಡಿಮೆ ಅಂತ ಅನ್ನಿಸ್ತದೆ ನನಗೆ. ಅಲ್ಲಿರುವಂಥ ಈ ಕಳೆದ ಒಂದು 6 ತಿಂಗಳ ಲೇಖನಗಳನ್ನು ನೋಡಿ ನಿಮಗೆ ಗೊತ್ತಾಗ್ತದೆ ಇಂಥದ್ದು ಬರಲಿಕ್ಕೆ ಸಾಧ್ಯ ಇರುವಾಗ ನಾವು ಎಂಥದ್ದನ್ನು ಬರಿತಾ ಇದ್ದೇವೆ. ಇನ್ನು ಎರಡನೇದಾಗಿ ವಿಷಯ ಆಯ್ಕೆ ಮಾಡೋದರಲ್ಲಿ ಒಂದು ಸಾಹಸ. ಲೇಖನ ಬರೆಯುವುದಾದ್ರೂ ಸುಲಭ, ವಿಷಯವನ್ನು ಆಯ್ಕೆ ಮಾಡುವಂಥದ್ದು ಕಷ್ಟವೇ. ನಾನು ಈ ಉದಯವಾಣಿಗೆ ಒಂದು ಸುಮಾರು 13 ವರ್ಷದಿಂದ ಬರಿತಾ ಇದ್ದೇನೆ. ಕೃಷಿ ಬಗ್ಗೆ ಬೆಂಗಳೂರು ಉದಯವಾಣಿಗೆ ಭೂದಾನಿ ಅನ್ನೋ ಅಂಕಣವನ್ನು 9 ವರ್ಷದಿಂದ ಬರಿತಾ ಇದ್ದೇನೆ. ಅದರ ಮುಂಚೆ 4 ವರ್ಷ ಬಳಕೆದಾರರ ಹಕ್ಕುಗಳ ಬಗ್ಗೆ ಒಂದು ಅಂಕಣವನ್ನು ನಾನು ಬರೆದಿದ್ದೆ, ಬಳಕೆದಾರ ಸಮಸ್ಯೆ ಸಮಾಧಾನ ಅಂತೇಳಿ. ಈ ಅನುಭವಗಳ ಆಧಾರದಿಂದ ಹೇಳ್ತಾ ಇದ್ದೇನೆ. ಮೊದಲನೇ 4 ವರ್ಷ ಬರೆದ ಬಳಕೆದಾರ ಸಮಸ್ಯೆಗಳ ಬಗ್ಗೆಯೂ ಹಾಗೆ ಪ್ರತಿ ಸಲ ಹೇಗೆ ಒಂದು ಓದುಗರಿಗೆ ಉಪಯುಕ್ತವಾದದ್ದನ್ನು ಕೊಡುವುದು ಹೇಗೆ ಅಂತೇಳಿ ನಾನು ಬರೆದಿದ್ದೆ. ಅದನ್ನು ಪುಸ್ತಕವಾಗಿ ತಂದಿದ್ದೇನೆ ಬಳಕೆದಾರ ಸಂಗಾತಿ ಅಂತೇಳಿ. ಆ ಯಾವ ಲೇಖನಗಳು ನಾನು ಇಲ್ಲಿ ಹಾಕಿಲ್ಲ ಸಂಪರ್ಕದಲ್ಲಿ. ಆ ಪುಸ್ತಕಕ್ಕೆ ನಾನು ಕಾಪಿರೈಟನ್ನು ಇಟ್ಟಿಲ್ಲ, ಯಾಕಂದರೆ ಪುನಃ ನಾನು ಮೊದಲೇ ಉದ್ದೇಶವೇ ಅದೊಂದು ಜನರಿಗೆ ತಲುಪಲಿಲ್ಲ. ನಾನು ಕಾಪಿರೈಟನ್ನು ಪುಸ್ತಕಕ್ಕೆ ಇಟ್ಕೊಂಡು ಕೂಡಲೇ ಅದನ್ನು ಮರುಪ್ರಕಟಣೆ ಮಾಡುವವರು ಹಿಂದೇಟು ಹಾಕ್ತಾರೆ. ಅದು ಆಗಬಾರ್ದು ಅಂತ ಹಾಗೆ ಮಾಡಿದ್ದೇನೆ. ಆ ವಿಷಯದ ಆಯ್ಕೆ ಮಾಡೋದು ಒಂದು ಸುಲಭ ಇಲ್ಲ. ಆದರೆ ಸರಳವಾಗಿ ಹೇಳಬೇಕಂತ ಹೇಳಿದರೆ ಬೆಂಗಳೂರಿನಲ್ಲಿ ಅವರಿಗೆ ಅವಕಾಶಗಳು ಕಡಿಮೆ ಇರ್ಬೋದು. ಆದರೆ ಅದರ ಬಗ್ಗೆ ಒಂದು ಮಾತು ಹೇಳ್ತೇವೆ ನಾನು. ನಮ್ಮದು ಅನುಭವ ತುಂಬ ವಿಶಾಲವಾಗಿರಬೇಕು, ಗಾಢವಾಗಿರಬೇಕು. ಹೇಗೆ ನಾವು ಅನುಭವ ಬೆಳೆಸಲಿಕ್ಕೆ ಸಾಧ್ಯ? ಒಂದು ಸುತ್ತಾಟದಿಂದ, ಎರಡನೇದು ಬೇರೆಯವರ ಜೊತೆ ಒಡನಾಟದಿಂದ, ಮೂರನೇದು ಓದಿನಿಂದ. ಈಗ ಏಕದಮ್ ನನಗೆ ಅಮೆರಿಕಕ್ಕೋ ಆಸ್ಟ್ರೇಲಿಯಾಕ್ಕೋ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಜೀವನದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಬಗ್ಗೆ ಪ್ರಕಟವಾದ ಸಾಹಿತ್ಯವನ್ನು ಓದ್ಬೋದು. ಆದರೆ ನಾನು ಈ ಸುತ್ತುವುದರಿಂದ ಸುತ್ತಾಟ ಅಂತೇಳಿ ನಾನು ಹೇಳಿದೆ. ನಾವು ದೇಶವನ್ನು ಸುತ್ತಬೇಕು ಆದಷ್ಟು ಅವಕಾಶ ಇದ್ದಾಗಿಲ್ಲ. ನಾನು ಅವಕಾಶಗಳನ್ನು ಬಿಡುವುದಿಲ್ಲ. ನಮಗೆ ಒಂದು ಬ್ಯಾಂಕಿನಿಂದ ಹೋಗುವಂಥ ಸಂದರ್ಭ ಇದೆ, ಪ್ರತಿಯೊಂದನ್ನು ಉಪಯೋಗಿಸಿಕೊಂಡಿದ್ದೇನೆ 4 ವರ್ಷಕ್ಕೊಮ್ಮೆ. ಹಾಗೆ ಊರು ತಿರುಗುವಂಥದ್ದು, ನಮ್ಮ ಊರನ್ನೇ ನಾವು ಸರಿಯಾಗಿ ನೋಡಿರುವುದಿಲ್ಲ. ಮಂಗಳೂರಿನಲ್ಲೇ ನನಗೆ ಗೊತ್ತಿಲ್ಲದಂಥ ಎಷ್ಟೋ ವಿಷಯಗಳಿದೆ. ಆದರೆ ಇದರಿಂದ ಹೇಗೆ ಆಗ್ತದೆ ಅನ್ನೋದಕ್ಕೆ ನಾನು ಒಂದು 2 ಉದಾಹರಣೆಗಳನ್ನು ಕೊಡ್ತೇನೆ. ಅವರು ನೋಡಿ, ಅನಂತರಾವ್ ಮತ್ತು ಮೈಸೂರಿನವರು, ಅವರೊಬ್ಬರು ಮೇಷ್ಟ್ರು. ಅವರೊಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ. ಎಲ್ಲಾದರೂ ಸಿಕ್ಕಿದರೆ ತಗೊಳ್ಳಿ, ಓದಿ. ದಕ್ಷಿಣದ ಸಿರಿನಾಡು ಅಂತ. ಆ ಪುಸ್ತಕದಲ್ಲಿ ಒಂದೇ ಒಂದು ಫೋಟೋ ಇಲ್ಲ. ಅವರು ಪ್ರತಿ ಶನಿವಾರ ಸುಮಾರು 2 ವರ್ಷಗಳ ಕಾಲ ಶುಕ್ರವಾರ ಮೈಸೂರಿನಿಂದ ಹೊರಡ್ತಿದ್ರು. ಶನಿವಾರ ಬೆಳಗ್ಗೆ ಅವರು ಮಂಗಳೂರಿನ ಸುತ್ತಮುತ್ತ ಎಲ್ಲಿಯಾದರೂ ಹಾಜರವರು. ಅಲ್ಲಿ ಎಲ್ಲಿ ಜಾತ್ರೆ ಇದೆ, ಅಲ್ಲಿ ಎಲ್ಲಿ ಒಂದು ಹಬ್ಬ ಇದೆ, ಅಲ್ಲಿ ಎಲ್ಲಿ ಒಂದು ದೇವಸ್ಥಾನದ ಏನಾದರೂ ಕಾರ್ಯಕ್ರಮ ಇದೆ ಅಥವಾ ಯಕ್ಷಗಾನ ಇದೆ, ಇಂಥದ್ದನ್ನೆಲ್ಲ ಅವರು ಹೋಗಿ ಭಾಗವಹಿಸಿ ಅದನ್ನು ನೋಟ್ಸ್ ಮಾಡಿಕೊಂಡು ದಕ್ಷಿಣದ ಸಿರಿನಾಡು ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. 2 ವರ್ಷ ಮಾಡಿದ ಸುತ್ತಾಟದಿಂದ ಒಂದು ಅದ್ಭುತವಾದ ಪುಸ್ತಕ ಬಂದಿದೆ. ಅದು ಎಷ್ಟು ಜನರಿಗೆ ತಲುಪಿದೆಯೋ ಅದು ಬೇರೆ. ಆದರೆ ನಾನು ಊರು ತಿರುಗಬೇಕು ಅಂತ ಹೇಳುವಾಗ ಒಂದು ಈ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಒಂದು ಉದ್ದೇಶ ಇಟ್ಟುಕೊಂಡು ತಿರುಗಿ ಅದನ್ನು ದಾಖಲಾತಿ ಮಾಡಿ ಅದನ್ನು ಒಂದು 100 ಕಾಲಕ್ಕೆ ಉಳಿಸುವಂಥದ್ದು. ಮತ್ತು ಈ ಟ್ರೆಕ್ಕಿಂಗ್ ಹೋಗುವಂಥದ್ದು ಭಾಳ ಜನಕ್ಕೆ ಹವ್ಯಾಸ ಇರ್ಬೋದು, ಅದು ಕೂಡ ಒಳ್ಳೆಯ ಹವ್ಯಾಸ. ಆದರೆ ಅದನ್ನು ಶಿವಾನಂದ ಕಳೆದ ಅಂತವರಿಂದ ಕರೀಬೇಕು. ಎಷ್ಟೋ ಸಲ ಹೋಗುವಾಗ ನಾವು ಸುಮ್ಮನೆ ಹೋಗ್ತೇವೆ, ಅದರಲ್ಲಿ ಸೂಕ್ಷ್ಮಗಳನ್ನೇ ನೋಡಿಕೊಂಡು ಹೋಗುವಂಥದ್ದು. ಅವರು ಹೇಳ್ತಾರೆ, ಅವರ ಮನೆಯ 1 ಕಿಲೋಮೀಟರ್ ಸುತ್ತಳತೆಯಲ್ಲಿ ಅವರಿಗೆ ಸಿಕ್ಕಿದಂಥ ವಿಷಯಗಳ ಮೇಲೆ ಸುಧಾದಲ್ಲಿ ಅವರು ಸುಮಾರು 32 ಲೇಖನಗಳನ್ನು ಬರೆದಿದ್ದಾರೆ. ಅವರ ಮನೆಯಿಂದ 1 ಕಿಲೋಮೀಟರ್ ಸುತ್ತಲೂ. ಪೇಟೆಯಲ್ಲಿ ಅಷ್ಟು ಒಳ್ಳೆಯ ಅವಕಾಶ ಇರಲಿಕ್ಕಿಲ್ಲ. ಅದನ್ನು ನಾವು ಏನಾದ್ರು ಹಳ್ಳಿ ಕಡೆ ಹೋದಾಗ ಈ ಇಂಥ ವಿಷಯಗಳು ನಮಗೆ ಸಿಗ್ಬೋದು. ಇದು ನಿಮಗೆ ಇನ್ನೂ ಅರ್ಥ ಆಗಬೇಕಂತ ಹೇಳಿದರೆ ಪೂರ್ಣಚಂದ್ರ ತೇಜಸ್ವಿಯವರ ಪರಿಸರದ ಕತೆ ನೀವು ಓದಿಲ್ಲದಿದ್ದರೆ ಓದಿ. ಅಲ್ಲಿ ಒಂದೊಂದು ಅವರು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಿದ್ರು, ಅದನ್ನು ಹೇಗೆ ಒಂದು ಚಂದವಾಗಿ ಬರೆಯುವುದನ್ನು ನಂತರದ ಹಂತ. ಆದರೆ ಗಮನಿಸುವಂಥದ್ದು, ಒಂದು ಕೆರೆ ದಂಡೆಯಲ್ಲಿ, ಕೆರೆಯ ಬದಿಯಲ್ಲಿ ಸುಮ್ಮನೆ ಕೂತ್ಕೊಳ್ತಿದ್ರು. ಒಂದು ಆನೆ ಬಂದು ಏನು ಮಾಡಿತ್ತು, ಒಂದು ಹಂದಿ ಬಂದು, ಕಾಡು ಹಂದಿ ಮತ್ತೆ ಏನು ಮಾಡಿತ್ತು, ಇಂಥ ವಿಷಯಗಳನ್ನು ಇಟ್ಟುಕೊಂಡು ಎಷ್ಟು ಅದ್ಭುತವಾಗಿ ಅವರು ಬರೆದಿದ್ದಾರೆ. ಅದು ಮತ್ತೆ ಮತ್ತೆ ಪ್ರಕಟಣೆ ಆದಂಥ ಪುಸ್ತಕ. ಆ ವಿಷಯದ ಆಯ್ಕೆ ಮಾಡುವಾಗ ನಮ್ಮ ಸುತ್ತಲಿರುವಂಥ ವಿಷಯಗಳನ್ನು ನಾವು ಗಮನಿಸಿ ಹೇಗೆ ಆಯ್ಕೆ ಮಾಡಿಕೊಂಡು ಬರೀಬೋದು ಅನ್ನೋದಕ್ಕೆ ಕೆಲವು ಉದಾಹರಣೆಗಳು. ನಾನು ಚಿಕ್ಕಮಗಳೂರಿನಲ್ಲಿ 7 ವರ್ಷ ಇದ್ದೆ. ಆಗ ಅಲ್ಲಿ ಅವಕಾಶ ಸಿಕ್ಕಾಗೆಲ್ಲ ನಾನು ಹಳ್ಳಿ ಕಡೆ ಹೋಗ್ತಿದ್ದೆ. ಅದನ್ನೆಲ್ಲ ದಾಖಲಿಸ್ಕೊಳ್ತಿದ್ದೆ. ಲೇಖನ ಬರೀಬೇಕಂತೇಳಿ ಅಲ್ಲ, ಯಾವತ್ತಾರು ಬರಿಬೇಕಾದ್ರೆ ನೋಟ್ಸ್ ಇರಲಿ ಅಂತೇಳಿ ನೋಟ್ಸ್ ಮಾಡಿಕೊಳ್ತಿದ್ದೆ. ಅದರ ಬಗ್ಗೆ ಹಲವು ಲೇಖನಗಳನ್ನು ಬರೆದಿದ್ದೇನೆ. ಅದನ್ನೇ ಒಂದು ಪುಸ್ತಕವಾಗಿ ತಂದಿದ್ದೀನಿ, ಹೆಸರು ಹೆಜ್ಜೆ ಅಂತೇಳಿ. ಅಂತೂ ವಿಷಯದ ಆಯ್ಕೆ ಮಾಡೋದ್ರಲ್ಲಿ ನಾವು ಗೆದ್ದು ಬಿಟ್ಟರೆ ನಮ್ಮ ಲೇಖನ 100ಕ್ಕೆ 50 ಗೆದ್ದ ಹಾಗೆ. ಸರಿಯಾದ ಒಂದು ವಿಷಯವನ್ನು ಆಯ್ಕೆ ಮಾಡಿದರೆ ಅದರಲ್ಲಿ ತುಂಬ ಜಾಗ್ರತೆ ವಹಿಸಬೇಕಾಗ್ತದೆ, ಸೂಕ್ಷ್ಮ ನೋಟ ಕೊಡಬೇಕಾಗ್ತದೆ. ತೇಜಸ್ವಿಯವರ ಎಲ್ಲ ಬರಹಗಳು ನಮಗೆ ಒಂದು ಒಳ್ಳೆಯ ಮಾದರಿ ಆಗ್ತದೆ. ಆ ಸೂಕ್ಷ್ಮ ನೋಟ ಅಂದರೆ ಏನು ಅಂತ. ಕೊನೆಯದಾಗಿ 1-2 ಮಾತು ಭಾಷೆ ಮತ್ತು ಶೈಲಿಯ ಬಗ್ಗೆ. ನಾನಂತೂ ಡಿಕ್ಷನರಿಯನ್ನು ಬಹಳ ಉಪಯೋಗಿಸ್ತೇನೆ. ನಾನು ಮುಂದಿನ ವಾರದ ನನ್ನ ಉದಯವಾಣಿ ಅಂಕಣಕ್ಕಾಗಿ ಮುಂದಿನ ಲೇಖನ ಬರೆದು ನಾನು ಕಳಿಸಿ ಬಂದೆ.
ಬರಿತಾ ಇರಬೇಕಾದ್ರೆ ಇಂಗ್ಲೀಷ್ನಲ್ಲಿ ಸರಾಗವಾಗಿ ಒಂದು ಶಬ್ದ ಕನ್ನಡದಲ್ಲಿ ಏನು ಬೇಕು ಅನ್ನೋದಕ್ಕೆ ನಾನು ಡಿಕ್ಷನರಿಯಿಂದ ತೆಗೆದು ನಾನು ನೋಡಿದೆ, ಅಂದಾಜಿತ್ತು ಆದರೂ ನೋಡಿದೆ. ಯಾಕಂದರೆ ಅಷ್ಟು ಖಚಿತವಾಗಿ ಶಬ್ದಗಳನ್ನು ಬಳಸುವಂಥದ್ದು ನಮ್ಮ ಶಬ್ದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ನಾನು ಮೋಜಿನ ಗಣಿತ ಅಂತ ಒಂದು ಪುಸ್ತಕ ಬರೆದದ್ದು ಈಗ ಬಹುಶಃ 3ನೇ ಪ್ರಿಂಟಲ್ಲಿ ಏನಿದೆ ಕನ್ನಡ ಪಬ್ಲಿಷ್ ಮಾಡಿದ್ದಾರೆ. ಅದನ್ನು ನಾನು ಬರಿತಾ ಇರಬೇಕಾದ್ರೆ ಒಂದು ಆಟ, ಅದು ಡೊಮಿನೋ ಅನ್ನೋ ಒಂದು ಆಟ. ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಕೆಲವೆಲ್ಲ ವಿಷಯಗಳು ನನಗೆ ಬೇಕಿತ್ತು. ಆ ಆಟ ಏನು ಅಂತೇಳಿ ಅದಕ್ಕೆ ಸುಮಾರು 1 ತಿಂಗಳು ಹುಡುಕಾಡಿದ್ದೇನೆ ನಾನು. ಕೊನೆಗೆ ಜ್ಞಾನಗಂಗೋತ್ರಿ ಅನ್ನುವಂಥ ಕನ್ನಡದ ಕಿರಿಯರ ವಿಶ್ವಕೋಶದಲ್ಲಿ ನನಗೆ ಅದರ ಬಗ್ಗೆ ಭಾಳ ಮಾಹಿತಿ ಸಿಕ್ಕಿತು. ಅದನ್ನು ಸರಿಯಾಗಿ ಬರೆಯಲಿಕ್ಕೆ ಬೇಕಾಯಿತು. ಆ ಆಟ ಏನು ಅನ್ನೋದನ್ನು ನಾನು ತಿಳ್ಕೊಳ್ಳೋದು ಅಗತ್ಯವೇ ಇರಲಿಲ್ಲ. ಮೋಜಿನ ಗಣಿತ ಪುಸ್ತಕದಲ್ಲಿ ಡಾಮಿನೋ ಆಟದ ಸಮಸ್ಯೆಗಳು ಏನು ಅಥವಾ ಉತ್ತರ ಏನು ಅಂತ ಬರೀಲಿಕ್ಕೆ ನಾನು ಆಟದ ಬಗ್ಗೆ ತಿಳ್ಕೊಳ್ಳೋದು ಅಗತ್ಯವೇ ಇರಲಿಲ್ಲ. ಆದರೂ ಅದರ ಹಿಂದೆ ಬಿದ್ದಂಥ ಒಂದು ಆಟ ನೋಡಿ, ಅದು ನಮ್ಮ ಬರಹಕ್ಕೆ ತುಂಬ ಬಲ ಕೊಡ್ತದೆ. ಮತ್ತು ಇನ್ನೊಂದು ನಮ್ಗೆ ಏನಾಗ್ತದೆ ಅಂದರೆ, ನಾನೇ ಗಮನಿಸಿದ್ದೀನಿ ಎಷ್ಟೋ ಸಲ ಒಂದು 3 ಪೇಜ್ ಬರೆದು ಬಿಡ್ತೇವೆ, ಒಂದು ಲಹರಿ ಬಂದು ಬರೀತೇವೆ. ಕೊನೆಗೆ ಅದರಲ್ಲಿ ಒಂದು ಪ್ಯಾರಾಮಿಡಿ, ಒಂದು ವಾಕ್ಯ ತೆಗೆಯಲಿಕ್ಕೂ ನಮ್ಗೆ ಏನೋ ಸಂಕಟ, ಒಂದು ಮೋಹ ಬಂದುಬಿಡ್ತದೆ ಅದರ ಮೇಲೆ. ಅದೇ ಇಲ್ಲಿ ಬಂದಂಥ ಬರಹಗಳು ಸುಮಾರು ನೋಡ್ತೇನೆ ನಾನು, ಅದನ್ನು ಅರ್ಧ ಇಳಿಸ್ಬೋದಿತ್ತು ಅಂತೇಳಿ ನನಗೆ ಅನ್ನಿಸ್ತದೆ. ಅಂದರೆ ಅದರಲ್ಲಿ ಜೋಡಿಯಷ್ಟು ಕಾಡು, ನನ್ನ ಬರಹಗಳಲ್ಲೂ ಜೋಡಿ ಇರ್ಬೋದು. ನನ್ನದೆಲ್ಲ ಕಾಡು ಅಂತ ಹೇಳ್ತಾ ಇಲ್ಲ, ಆದರೆ ಆ ಒಂದು ಎಚ್ಚರ ನಮ್ಗೆ ಇರಬೇಕಾಗ್ತದೆ. ಒಂದು ಲೇಖನ ಬರೆದ ನಂತರ ಅದರಲ್ಲಿ ಅನಗತ್ಯ ಆಗಿರುವಂಥದ್ದು, ಅದರಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಈಗ ನಾನು ಪ್ರವಾಸ ಹೋಗ್ತೇನೆ, ಶಿವಮೊಗ್ಗಕ್ಕೆ ಪ್ರವಾಸ ಹೋಗ್ಬೇಕು ಅಥವಾ ಹಂಪೆಗೆ ಪ್ರವಾಸ ಹೋಗಬೇಕು. ಅದಕ್ಕೆ ಹೋಗುವಾಗ ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಆಯಿತಾ, ಅಥವಾ ನಾವು ನಕ್ಷೆಯಲ್ಲಿ ಹೇಗೆ ಗಮನಿಸಬೇಕು ಅಂತ ಎಲ್ಲ ವಿಷಯಗಳನ್ನು ಬರೆಯುವ ಅಗತ್ಯ ಇಲ್ಲ. ಅದು ಎಲ್ಲರಿಗೂ ಗೊತ್ತಿದೆ. ಈಗ ಸಾಚಾ ನೋಟು ಮತ್ತು ಕೋಟಾ ನೋಟು ಬಗ್ಗೆ ಬರೆಯುವಾಗಲೂ ಸಾಮಾನ್ಯವಾಗಿ ಜನರಿಗೆ ಗೊತ್ತಿದೆ, ಅವರಿಗೆ ಗೊತ್ತಿಲ್ಲದಿರುವಂಥ ಕೆಲವು ವಿಷಯಗಳನ್ನು ಬರೀಬೇಕು. ಸಾಚಾ ನೋಟು, ಕೋಟಾ ನೋಟು ಚಲಾವಣೆಗೆ ತಂದು ಸಿಕ್ಕಿಬಿದ್ದ ಅದರಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ, ಯಾಕೆ ಶಿಕ್ಷೆ, ಹೆಚ್ಚು ಜನರಿಗೆ ಯಾರಿಗೂ ಆಗಿಲ್ಲ, ಬಹುಶಃ ಹೇಗೆ ಅವರು ತಪ್ಪಿಸ್ಕೊಳ್ತಾರೆ ನೋಡಿ. ಇದು ಯಾರಿಗೂ ಗೊತ್ತಿಲ್ಲದಂಥ ವಿಷಯಗಳು. ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿ ಅನ್ನೋದರಲ್ಲಿ ಇದನ್ನು ನಾನು ಹೇಳ್ತಾ ಇರುವಂಥದ್ದು ಯಾರಿಗೂ ಗೊತ್ತಿಲ್ಲದಿರುವಂಥದ್ದು ಮತ್ತು ಅಗತ್ಯವಾದಂಥ ವಿಷಯಗಳು. ನಾನು ಸಾಮಾನ್ಯವಾಗಿ ಬರೆದ ಲೇಖನವನ್ನು 3 ಸಲ ತಿಂದಿದ್ದೇನೆ. 3 ಸಲ. 1ನೇ ಪರಿಷ್ಕರಣೆ, 2ನೇ ಪರಿಷ್ಕರಣೆ ಆದ ನಂತರವೇ ನಾನು ಪ್ರಕಟಣೆ ಮಾಡುವಂಥದ್ದು. ಎಲ್ಲರಿಗೂ ಸಹಾಯ ಆಗ್ಬೋದು. ಆದರೆ ಕೆಲವು ಸಂಪದದಲ್ಲಿ ಬರುವುದು ನೋಡಿದರೆ ಅವರು ಏನು ಹೇಳ್ತಾರಲ್ಲ, ಸಂತೆ ಹೊತ್ತಿಗೆ ಊರುಗಳ ನೇಯುವಂಥದ್ದು ಅಂತೇಳಿ ಹಾಗೆ ಮಾಡಿ ಬಂದ ಹಾಗೆ ನನಗೆ ಅನ್ನಿಸ್ತದೆ. ಅಂಥದ್ದು ಇದ್ದರೆ ನಾನು ಅವರಿಗೆ ಫೀಡ್ಬ್ಯಾಕ್ ಕೊಡಬೇಕು, ಅದು ಇನ್ನೊಂದು ಅಂಥವ್ರು ತಿಳ್ಕೊಳ್ಬೇಕು ಹೀಗೆ ಅಲ್ಲ ಅಂತೇಳಿ. ಮತ್ತು ಇನ್ನೊಂದು ನೋಡಿ, ಅದು ಶೈಲಿ ಆಗಿ ಕೆಲವು ಕಡೆ ಅದು ಬೇಕಾಗ್ತದೆ. ಅಂದರೆ ನಾನು ಗೆದ್ದೆ, ನಾನು ಹೋದೆ, ನಾನು ಬಿದ್ದೆ, ಇದು ಸರಿಯಾಗಿ ನೋಡಿದರೆ ಇದು ಯಾರಿಗೆ ಬೇಕಾಗಿದೆ? ನಾನು ಆ ಜಾಗವನ್ನು ತಲುಪಲಿಕ್ಕೆ ಏನು ಮಾಡಿದೆ ಅಂತ ಹೇಳಿ ಒಂದು ಅರ್ಧ ಪುಟ ಬರೆಯುವಂಥದ್ದು, ಅದರಿಂದ ಹೆಚ್ಚು ಪ್ರಯೋಜನ ಇಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಕೆಲವು ಸಂದರ್ಭದಲ್ಲಿ ಅದು ಬೇಕಾಗ್ಬೋದು, ಒಂದು ಕಾದಂಬರಿ ಬರೆಯುವಾಗ ಅಂಥ ಶೈಲಿ ಬೇಕಾಗ್ಬೋದು. ಆದರೆ ಸಂಪದದಲ್ಲಿ ಬರುವಂಥ ಎಷ್ಟೋ ಲೇಖನಗಳಲ್ಲಿ ಇಂಥ ಅಂಶ ಅದರಲ್ಲಿ ಭಾಳ ಜಾಸ್ತಿ ಇರ್ತದೆ. ಅದನ್ನು ಕಡಿಮೆ ಮಾಡಿದರೆ ಅದು ಒಳ್ಳೆಯದಾಗ್ತದೆ. ನನ್ನ ಅನುಭವವನ್ನು ನಾನು ಆ ಜಾಗಕ್ಕೆ ಹೋಗುವುದು ಹೇಗೆ ಅನ್ನೋದನ್ನು ಭಾಳ ಸಬ್ಟಲ್ ಆಗಿ, ಅಂದರೆ ಅದು ಬರಹದ ಭಾಗವಾಗಿ ಬರಬೇಕು, ತಿಳಿಸ್ಲಿಕ್ಕೆ ಬೇಕಾಗಿ ಹಾಗೆ ಬರೀತೇನೆ ನಾನು. ಇಲ್ಲದಿದ್ದರೆ ನಾನು ಅದನ್ನು ಬರೆಯುವುದಿಲ್ಲ. ಇನ್ನು ಕೆಲವರಂತೂ ಭಾಳ ನೇರವಾಗಿ ನನಗೆ ಬೇಸರವಾಯಿತು ಅದನ್ನು ನೋಡಿ, ನನಗೆ ಇದನ್ನು ನೋಡಿ ಆಶ್ಚರ್ಯವಾಯಿತು ಅಂತೆಲ್ಲ ಬರೀತಾರೆ. ಇದು ನಾನು ಬರವಣಿಗೆ ಶೈಲಿ ಬಗ್ಗೆ ಹೇಳ್ತಾ ಇದ್ದೀನಿ. ನನಗೆ ಬೇಸರ ಆದದ್ದು, ನನಗೆ ಆಶ್ಚರ್ಯ ಆದದ್ದು, ನನಗೆ ಸಂತೋಷ ಆದದ್ದು ಯಾರಿಗೂ ಬೇಕಾಗಿದೆ? ಗಾಂಧೀಜಿಯವರೇನು ಹಾಗೆ ಬರೆದ್ರೆ ಯಾರಾದರೂ ಗೌರವ ಕೊಟ್ಟು ಓದಿಯ. ನಾನು ಏನು ಹೇಳ್ತಾ ಇದ್ದೇನೆಂದರೆ, ನನ್ನ ಬರವಣಿಗೆಯ ಮೂಲಕ ಓದುಗನಲ್ಲಿ ಆ ಭಾವವನ್ನು ಹುಟ್ಟಿಸಲಿಕ್ಕೆ ನನಗೆ ಸಾಧ್ಯ ಆಗಲಿದ್ದಾಗ ನಾನು ಬಹುಶಃ ಈ ಕೆಲಸವನ್ನು ಮಾಡ್ತೇನೆ. ನನಗೆ ಹೇಳಬೇಕಾಗಿದೆ, ನನಗೆ ಆಶ್ಚರ್ಯ ಆಯಿತು ಅನ್ನೋದನ್ನು ನನ್ನ ಬರವಣಿಗೆಯಲ್ಲಿ ಓದುಗನಲ್ಲಿಯೂ ಆ ಫ್ಯಾಕ್ಟ್ಗಳನ್ನು, ಅಲ್ಲಿಯ ಸತ್ಯಾಂಶಗಳನ್ನು ತಿಳಿಸಿದಾಗ ಆಶ್ಚರ್ಯ ಹುಟ್ಟಬೇಕು. ಆ ರೀತಿಯಲ್ಲಿ ನನಗೆ ಬರೀಲಿಕ್ಕೆ ಆಗುವುದಿಲ್ಲ. ಆಗ ಅದೊಂದು ಆಶ್ಚರ್ಯದ ಸಂಗತಿ, ನನಗೆ ಆಶ್ಚರ್ಯವಾಯಿತು ಅಂತ ಬರೀತೇನೆ ನೋಡಿ. ಅದು ನಾವು ಬರಹದಲ್ಲಿ ಬಹುಶಃ ಸೋತದ್ದನ್ನು ತೋರಿಸ್ತದೆ ಹೊರತು ಗೆಲ್ಲಿಸಿದ್ದನ್ನು ತೋರಿಸೋದಿಲ್ಲ. ಇದು ಇನ್ನೊಂದು ಅಕ್ಷರ. ಮತ್ತು ಬಹಳ ಸರಳವಾದ ಸೂತ್ರ ಅಂದರೆ ಚಿಕ್ಕ ಚಿಕ್ಕ ವಾಕ್ಯ ಮಾಡುವಂಥದ್ದು. ಕೆಲವರು ಬಹಳ ಉದ್ದ ವಾಕ್ಯ ಮಾಡಲಿಕ್ಕೆ ಹೋಗಿ ಎಡವಿ ಬೀಳ್ತಾರೆ. ವ್ಯಾಕರಣ ತತ್ವಗಳು ಉದ್ದ ವಾಕ್ಯ ಮಾಡಿದಷ್ಟು ಜಾಸ್ತಿ ಆಗ್ತದೆ. ಮತ್ತು ಸರಳವಾದ ಪದಗಳು, ಈಗ ಉದಾಹರಣೆಗೆ ನೋಡಿ, ಆರಂಭಿಸಿದೆವು ತಪ್ಪಲ್ಲ, ಸರಿ. ಅದರ ಒಂದು ಶುರು ಮಾಡಿದೆವು ಅಂದರೆ ಆಡುಮಾತಿಗೆ ಹತ್ತಿರವಾಗ್ತದೆ, ಒಂದು ಸರಳವಾದ ಶಬ್ದ. ಹಾಗೆ ನಿನ್ನೆ ನಾನು ಲೇಖನದಲ್ಲಿ ಬರೆಯುವಾಗ ಈ ಇದರ ಬಗ್ಗೆ, ಜೆನೆಟಿಕಲಿ ಮಾಡಿಕೊಂಡು ಜೈವಿಕವಾಗಿ ಮಾರ್ಪಡಿಸಿದಂತಹ ಸಸ್ಯಗಳ ಬಗ್ಗೆ, ತಳಿಗಳ ಬಗ್ಗೆ, ಅವುಗಳಿಂದ
ಇವು ಹಲವಾರು ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ ಅಂತ ಬರಲಿಕ್ಕೆ ಹೊರಟಿದೆ. ಇದು ಸೃಷ್ಟಿ ಅಂತ ಯಾಕಪ್ಪ, ಹುಟ್ಟು ಹಾಕುತ್ತವೆ ಅಂತ ಮಾಡಿ. ಹೀಗೆ ಎಲ್ಲ ಸಂದರ್ಭದಲ್ಲಿ ಅಲ್ಲದಿದ್ದರೂ ಬಹಳಷ್ಟು ಸಂದರ್ಭದಲ್ಲಿ ಸರಳ ಶಬ್ದಗಳು ಸಿಗ್ತವೆ. ಸ್ವಲ್ಪ ನಾವು ಶಬ್ದಕೋಶವನ್ನು ಹಿಡಿದು ನೋಡುವ ಅಭ್ಯಾಸ ಮಾಡಿಕೊಳ್ಬೇಕಷ್ಟೇ. ಮತ್ತು ಹೇಳೋದನ್ನು ನೇರವಾಗಿ ಹೇಳಬೇಕು. ನಾನು ಏನು ಹೇಳ್ತಾ ಇದ್ದೇನೆ ಅನ್ನೋದು ನಿಮ್ಗೆ ಅರ್ಥ ಆಗಬೇಕಾದ್ರೆ, ಒಂದು ಪತ್ರಿಕೆಯಲ್ಲಿ ನಾನು ಸುಮಾರು ಸಲ ಅದನ್ನು ಗಮನಿಸಿದ್ದೆ. ಆ ಪತ್ರಿಕೆಯಲ್ಲಿ ಹೇಗೆ ವರದಿ ಮಾಡ್ತಾರೆ ಅಂದರೆ, ಕನ್ನಡದ ಒಂದು ದಿನಪತ್ರಿಕೆ, ಆ ಊರಿನಲ್ಲಿ ಏನೋ ಒಂದು ಈಗ ದೊಂಬಿ ಆಗಿದೆ, ಗಲಾಟೆ ಆಗಿದೆ, ಅದರ ಬಗ್ಗೆ ವರದಿಗಾರ ಬರೆಯುವುದು. ಪೊಲೀಸರು ಇದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಲಾಗಿದೆ. ಅಂದ್ರೆ ಬರೆಯುವವನಿಗೆ ಒಂದು ಚೂರು ತಗಲಿಕೊಳ್ಬಾರ್ದು. ಜನರು ಆಡಿಕೊಳ್ಳುತ್ತಿದ್ದಾರೆ ಅಂತ ಹೇಳಲಿಕ್ಕೂ ಅವರಿಗೆ ಭಯ. ಆಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಲಾಗಿದೆ. ಇಂಥ ವಾಕ್ಯಗಳಿಂದ ಅಥವಾ ಬರವಣಿಗೆಯಿಂದ ನಮ್ಮ ಬರಹಗಾರನಾಗಿ ನಮ್ಮ ವಿಶ್ವಾಸಾರ್ಹತೆ ಬೆಳೆಯುವುದಿಲ್ಲ ಮಾತ್ರ ಆ ಬರಹ ಸೋಲ್ತದೆ. ಮತ್ತು ಕೊನೆಯದಾಗಿ ಇಂಗ್ಲೀಷ್ನಲ್ಲಿ ABC ಅಂತ ಹೇಳ್ತಾರೆ, ಆಕ್ಯುರೇಟ್, ಬ್ರೀಫ್ ಆ್ಯಂಡ್ ಕ್ಲಿಯರ್ ಅಂತ ಹೇಳಿ. ಅಂದರೆ ಬಹಳ ನಿಖರವಾಗಿ, ಚುಟುಕಾಗಿ, ಸ್ಪಷ್ಟವಾಗಿ ಬರೆಯುವಂಥದ್ದು. ಬರೆದ ನಂತರ ಪರಿಷ್ಕರಣೆ ಮಾಡುವಾಗ ಈ ವಿಷಯಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಸಹಾಯ ಆಗ್ತದೆ. ಕೊನೆಯದಾಗಿ ಒಂದೆರಡು ಮಾತು ಬರಹಗಾರನ ಬದ್ಧತೆ ಬಗ್ಗೆ. ನನಗೆ ಅನಿಸ್ತದೆ ಭಾಳಷ್ಟು ಜನ ಅವರು ಓದೋದಕ್ಕಿಂತ ಜಾಸ್ತಿ ಬರಿತಾ ಇದ್ದಾರೆ ಅಂತ. ಆದರೆ 10ಕ್ಕೆ 1 ಅನ್ನೋ ಸೂತ್ರವನ್ನು ನಾನು ಓದಬೇಕು. ನಾನು 10 ಭಾಗ ಓದಿದರೆ 1 ಭಾಗ ಓದ ಬರೀಬಹುದು, ಬರೋದು ತೂಕ ಆಗ್ತದೆ. ಆ ಅನುಪಾತವನ್ನು ಇನ್ನೂ ಜಾಸ್ತಿ ಮಾಡಿಕೊಂಡಷ್ಟು ಒಳ್ಳೆಯದು. ನಾನಂತೂ ಸಣ್ಣ ಸಣ್ಣ ಪತ್ರಿಕೆಗಳಿಂದ ಬರಲಿಕ್ಕೆ ಶುರು ಮಾಡಿ ಮತ್ತು ಬರವಣಿಗೆಯನ್ನು ಮುಂದುವರಿಸಿ ಇವತ್ತು ಈ ಹಂತಕ್ಕೆ ನಿಂತಿದ್ದೀನಿ. ಆದರೆ ನಾವು ಕೆಲವು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದಂತ ಅನಿಸ್ತದೆ ನಮಗೆ. ಅದು ಸಂಪರ್ಕದಲ್ಲಿ ಅಥವಾ ಬೇರೆ ಯಾವುದೇ ವೇದಿಕೆಯಲ್ಲಿ ನಮ್ಮ ಬರಹಗಳನ್ನು ಚಿನ್ನ ಮಾಡಿಕೊಳ್ಳಿಕ್ಕೆ, ಎಲ್ಲದರ ಬಗ್ಗೆಯೂ ನಾವು ಬರೀಲಿಕ್ಕೆ ಹೊರಟ್ರೆ ಬಹುಶಃ ನಮ್ಮ ಬರಹ ಜಾಳ ಆಗುವ ಸಂಭವ ಇದೆ. ಕೆಲವು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಾನು ಪ್ರವಾಸದ ಬಗ್ಗೆ ಬರೀತೇನೆ, ಅಥವಾ ನಾನು ಸಂಸ್ಕೃತದ ಬಗ್ಗೆ ಬರೀತೇನೆ. ಹೀಗೆ ಯಾವುದಾದ್ರೂ ಕೆಲವು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು, ನಾನು ಆಯ್ಕೆ ಮಾಡಿಕೊಂಡಂಥ ವಿಷಯ ನಾನು ಕಾಲೇಜಿನಿಂದ ಬಂದಾಗಲೇ ಮಾನವ ಹಕ್ಕುಗಳ ಬಗ್ಗೆ ನಾನು ಬರೀತಾ ಹೋಗ್ತೇನೆ ಅಂತೇಳಿ ಅಧ್ಯಯನ ಮಾಡ್ತೇನೆ ಮತ್ತು ಬರೀತೇನೆ. ಸಾಧ್ಯ ಆಗಿದೆ ಅಂತ ಭಾಳಷ್ಟು ಬರೀಲಿಕ್ಕೆ ಸಾಧ್ಯ ಆಗಿದೆ. ಇನ್ನೊಂದು ಕೃಷಿ ಬಗ್ಗೆ, ಯಾಕಂದರೆ ನಾನು BSc ಅಗ್ರಿಕಲ್ಚರ್ ಓದಿದ್ದನು. ನಮ್ಮ ಅಪ್ಪ ಕೃಷಿಕರು, ನಮ್ಮ ತೋಟ ಈಗ ಹಾಳು ಬೆಳೀತಾ ಇದೆ, ಒಂದು ಬೇರೆ ವಿಷಯ. ಆದರೆ ಕೃಷಿ ಬಗ್ಗೆ ಒಂದು ಇವತ್ತಿಗೂ ಒಂದು ಒಲವಿದೆ, ಒಂದು ಪ್ರೀತಿ ಇದೆ. ಅದರಲ್ಲಿ ಆಗ್ತಿರೋದ್ರ ಬಗ್ಗೆ ನೋವಿದೆ. ಅದರ ಬಗ್ಗೆ ನಿರಂತರವಾಗಿ ನನ್ನ ಅಧ್ಯಯನವನ್ನು ಮುಂದುವರಿಸಿದ್ದೇನೆ. ನನ್ನ ಎಷ್ಟೋ ಕ್ಲಾಸ್ಮೇಟ್ಸ್ಗಳಿಗೆ, ಸಹಪಾಠಿಗಳಿಗೆ ಹೋಲಿಸಿದ್ರೆ ಅವರು ಕಲ್ತದಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಅಂತೂ ನಾವು ಯಾವ ಹಂತಕ್ಕೆ ಬರಬೇಕು ಅಂದರೆ ಒಂದು ಉದಾಹರಣೆ ತೋರಿಸ್ತೇನೆ. ಇದು 465 ಪುಸ್ತಕ. ನಾನು ಮತ್ತು ಪ್ರೊಫೆಸರ್ ರೈತಾನ್ ಅವರನ್ನು ಸೇರಿಕೊಂಡು ಬರೆದಿದ್ದೇವೆ. ಇದರಲ್ಲಿ ನಿಮಗೆ ಖಾಲಿ ಜಾಗ ಎಲ್ಲೂ ಸಿಗುವುದಿಲ್ಲ, ಅಷ್ಟು ವಿಷಯ ತುಂಬಿಸಿದ್ದೇವೆ. ಇದು ಫೆಸಿಲಿಟೇಟರ್ಸ್ ಮ್ಯಾನ್ಯುವಲ್ ಅಂತ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಇದೆ ಉತ್ತಮ ಆಳ್ವಿಕೆ ಅಂತೇಳಿ. ಮೊದಲನೇದಾಗಿ ಕನ್ನಡದಲ್ಲಿ ಬರೆದು ಮತ್ತು ಒಂದು ಬೇಡಿಕೆ ಬಂದೋದ್ರಿಂದ ಇಂಗ್ಲೀಷ್ನಲ್ಲಿ ನಾವು ಬರೆದಿದ್ದೇವೆ. ಅಂದರೆ ಇಷ್ಟು ಪ್ರಬುದ್ಧತೆ ನಮಗೆ ಬರಬೇಕು. ಇಲ್ಲದಿದ್ದರೆ ನಾನು ಸಂಪರ್ಕದಂಥ ವೇದಿಕೆಯಲ್ಲಿ ಬರೆದು ನಾನು ಸಾಧಿಸಿದ್ದೇನೆ. ಈ ಪ್ರಶ್ನೆ ನನಗೆ ಮುಖ್ಯ ಆಗ್ತದೆ. ನಾನು ನಿಂತ ನೀರಾಗಬಾರ್ದು. ನಾನು ವರ್ಷದಿಂದ ವರ್ಷಕ್ಕೆ ಅಲ್ಲದಿದ್ದರೂ ಒಂದು 10 ವರ್ಷಕ್ಕೊಮ್ಮೆ ಆದರೂ ನಾನು ಮುಂದಿನ ಹಂತಕ್ಕೆ ಹೋಗಬೇಕು. ಈಗ ನಾನು ಇವತ್ತಿಗೂ ನಾನು ಆರಂಭದಲ್ಲಿ ಬರೀತಾ ಇದ್ದಾಗೆ ಬಳಕೆದಾರ ಹಕ್ಕುಗಳ ಬಗ್ಗೆ ಒಂದು ಸಾದಾ ಲೇಖನ, ಕಣ್ಣಿನ ಡ್ರಾಪ್ಸ್ ತೆಗೆದುಕೊಳ್ಳುವಾಗ ಏನು ಜಾಗ್ರತೆ ಮಾಡಬೇಕು, ಇಂಜೆಕ್ಷನ್ ಕೊಡುವಾಗ ಡಿಸ್ಟಿಲ್ಡ್ ವಾಟರ್ನ ಬಗ್ಗೆ ಏನು ಜಾಗ್ರತೆ ಮಾಡಬೇಕು. ಯಾಕಂದರೆ ಅದರೊಳಗೆ ಫಂಗಸ್ ಇರ್ಬೋದು. ಡಾಕ್ಟ್ರಿಗೆ ಬೆಳಿಬೇಡಿ, ನರ್ಸ್ಗೆ ಬಿಡಬೇಡಿ. ನಾವಂದು ಕೊಡುವಾಗ ಅಥವಾ ರೋಗಿಯ ಬಗ್ಗೆ ಕಾಳಜಿ ಇರುವಾಗ ನೋಡ್ಕೊಳ್ಬೇಕು, ಅದು ಎಕ್ಸ್ಪೈರ್ ಡೇಟ್ ಆಗಿಲ್ಲ, ಏನಾದರೂ ಆಗಿಲ್ಲ. ಯಾಕಂದರೆ ಫಂಗಸ್ ಇದ್ದದ್ದನ್ನೇ ರಕಮ್ ಖರೀದಿ ಮಾಡುವಂಥ ಆಸ್ಪತ್ರೆಗಳಿದ್ದಾರೆ. ಇಂಜೆಕ್ಷನ್ ಕೊಟ್ಟು ಯಾರು ಬದುಕೋದು ಯಾರಿಗೂ ಬೇಕಾಗಿಲ್ಲ, ಅವರಿಗೆ ಅವರ ಬಿಲ್ ಪೇಮೆಂಟ್ ಆದರೆ ನಾನು ಅಂಥದ್ದನ್ನೇ ಬರೆದು ಕೂತ್ಕೊಳ್ಬೇಕಾ? ಅಥವಾ ಪ್ರೇರಕರಿಗೆ ಮಾಹಿತಿ ಹಕ್ಕು ಮತ್ತು ಬಳಕೆದಾರ ಹಕ್ಕುಗಳ ಬಗ್ಗೆ ಟ್ರೈನಿಂಗ್ ಕೊಡುವುದು ಹೇಗೆ ಅನ್ನುವ ಹಂತಕ್ಕೆ ನಾನು ಹೋಗಿ ಆ ಟ್ರೈನಿಂಗ್ ಕೊಟ್ಟದರ ಆಧಾರದಿಂದ ಬರಬೇಕು. ನನ್ನ 30 ವರ್ಷಗಳ ಬಳಕೆದಾರ ಆಂದೋಲನದಲ್ಲಿ ಒಂದು ಕೆಲಸ ಏನಿದೆ ಅದನ್ನು ಇಲ್ಲಿ ನಾನು ಬಟ್ಟಿ ಇಡಿಸಿದ್ದೇನೆ. ನಾನು ಹೇಳುವುದು ಹಾಗೆ, ಕೇವಲ ನಾನು ಇಲ್ಲಿ ಬರೆಯುವ ಹಂತಕ್ಕೆ ನಿಲ್ಲಬಾರ್ದು. ಬರಿತಾ ಬರಿತಾ ನಾನು ಅದರಲ್ಲಿ ಒಂದು ಪ್ರಚಂಡವಾದಂಥ ಒಂದು ನಮಗೆ ಅನುಭವ ಇರುವ ಹಾಗೆ, ಒಂದು ಯಾರು ನಮ್ಮ ಹತ್ರ ವಿಷಯ ಕೇಳಬಹುದಾದಂಥ ಒಂದು ಸಂಪನ್ಮೂಲ ವ್ಯಕ್ತಿ ಆಗುವಾಗ. ಅದಕ್ಕೆ ಹೇಳಿದೆ, ಈ ಸಂಪದವನ್ನು ಒಂದು ದೊಡ್ಡ ರೀತಿಯಲ್ಲಿ ನಾವು ಬಳಸಿಕೊಳ್ಬೋದು. ಬೇರೆ ಪತ್ರಿಕೆಯಲ್ಲಿ ನಾನು ಬರೆದದ್ದು ಬರುವುದಿಲ್ಲ, ಇಲ್ಲಿ ನಾನೇ ಪಬ್ಲಿಷ್ ಮಾಡಬಹುದು. ಒಂದು ವಿಷಯದ ಬಗ್ಗೆ ಒಂದೇ ನಮನೆಯಲ್ಲಿ ಬರಿತಾ ಹೋಗಬಹುದು. ಕೆಲವರು ಹಾಗೆ ಮಾಡ್ತಾ ಇದ್ದಾರೆ. ಅದರಲ್ಲೇ ಇನ್ನಷ್ಟು ಮಾಹಿತಿ ಇರುವಂತಹ, ಇನ್ನಷ್ಟು ಮೇಲಿನ ಹಂತದ ಲೇಖನಗಳನ್ನು ಬರೆದು ನಾನು ಒಂದು 10 ವರ್ಷ ಆಗುವಾಗ ಸಂಪದದ ಮೂಲಕವಾಗಿ ಅಥವಾ ಅದರ ಸಹಾಯದಿಂದ, ಅದರಲ್ಲಿ ಬರೆದ ಲೇಖನಗಳು, ಅದಕ್ಕೆ ಬಂದ ಫೀಡ್ಬ್ಯಾಕ್ನ ಸಹಾಯದಿಂದ ನಾನು ಆ ವಿಷಯದ ಬಗ್ಗೆ ಒಬ್ಬ ತಜ್ಞ, ಒಬ್ಬ ಗುರುತಿಸಲ್ಪಡುವ ಸಂಪನ್ಮೂಲ ವ್ಯಕ್ತಿ ಆಗಬೇಕು.
ಇಂಥ ಒಂದು ದೊಡ್ಡ ಗುರಿ ಇಟ್ಟುಕೊಂಡ್ರೆ ಬಹುಶಃ ನಾವು ಬರಹಗಾರರಾಗಿ ನಮ್ಮ ಪದ್ಧತಿಯನ್ನು ನಾವು ತೋರಿಸಿಕೊಂಡಾಗ್ತದೆ. ಇನ್ನು ಯಾವುದೇ ಬರೆಯದಿದ್ದರೂ, ನಾನು ಯಾವುದೇ ವಿಷಯ ಆಯ್ಕೆ ಮಾಡಿಕೊಂಡಿದ್ರು, ನಾನು ಓದೋದು ಮಾತ್ರ ತುಂಬ ಓದುದು. ನಾನಂತೂ ಒಂದು 40 ಜರ್ನಲ್ಗಳನ್ನು ಓದ್ತೇನೆ. ನಮ್ಮ ಮನೆಯವರು ಇಲ್ಲೇ ಇದ್ದಾರೆ, ರಾಜಲಕ್ಷ್ಮಿಯವರು. ಎಲ್ಲ ಮನೆಯಲ್ಲಿ ಹರಡಿಕೊಂಡಿರ್ತದೆ, ಒಮ್ಮೆ ಯಾವಾಗ ಸರಿ ಮಾಡೋದು ಅಂತೇಳಿ ಅದೇ ಒಂದು ಸಮಸ್ಯೆ. ಆದರೆ ಓದುವುದಂತೂ ಕೊಡೋದಿಲ್ಲ, ನಾನು ಓದುವುದಂತೂ ಕೊಡೋದಿಲ್ಲ. ಇಲ್ಲಿ ಬೆಂಗಳೂರಿನಿಂದ ಬರುವಂಥ ಗಾಂಧಿ ಬಜಾರ್ ಪತ್ರಿಕೆಯಿಂದ ಶುರು ಮಾಡಿ ರೀಡರ್ಸ್ ಡೈಜೆಸ್ಟ್ನವರೆಗೆ ನಾನು ಓದ್ತಾ ಇರ್ತೇನೆ. ಅಗಾಧವಾದಂಥ ಓದಬೇಕಾಗ್ತದೆ. ಪತ್ರಿಕೆಗಳನ್ನು ಮಾತ್ರ ಅಲ್ಲ, ಅದು ಪ್ರಸ್ತುತ ವಿಷಯಗಳನ್ನು ತಿಳಿಯಲಿಕ್ಕೆ ಮತ್ತು ಪುಸ್ತಕಗಳ ಓದು ಕೂಡ ಬೇಕಾಗ್ತದೆ. ಮತ್ತು ಓದಿ ವಿಷಯ ಗ್ರಹಣ ಮಾಡುವಂಥದ್ದು ನಾನು ಅಳವಡಿಸಿಕೊಳ್ಳುವಂಥ ಅಥವಾ ನಾನು ಅನುಸರಿಸಿದ ವಿಧಾನವನ್ನು ನೋಟ್ಸ್ ಮಾಡಿಕೊಳ್ತೀನಿ. ಸಾಮಾನ್ಯವಾಗಿ ಅವರನ್ನೇ ಪ್ರತಿಯೊಬ್ಬರು ನಾವು ವಿಷಯ ಗ್ರಹಣ ಮಾಡುವಂಥ ನಮ್ಮ ವಿಧಾನಗಳನ್ನು ನಾವು ಉತ್ತಮಪಡಿಸ್ತಾ ಹೋಗಿ ಅದರಿಂದ ನಮ್ಮ ಬರಹ ಇನ್ನೂ ಉತ್ತಮವಾಗಿ ನಾವು ದಾರಿಗಳನ್ನು ಕಂಡುಕೊಳ್ಬೇಕು. ಇಷ್ಟು ನನಗೆ ಹೇಳಬೇಕು ಅಂತ ಅನಿಸಿತು. ಮತ್ತು ಇದೇನು ನಾನು ದೊಡ್ಡ ಬರಹಗಾರ ಅನ್ನೋ ನೆಲೆಯಲ್ಲಿ ನಾನು ಹೇಳಿದ್ದಲ್ಲ. ಒಂದನೇದಾಗಿ ಸಂಪದವನ್ನು ಇನ್ನಷ್ಟು ಹೆಚ್ಚು ಜನರು ಬರುವ ಹಾಗೆ. ಯಾಕೆ ಬರ್ತಾರೆ? ಅವರಿಗೆ ಇದರಿಂದ ಏನಾದರೂ ಪ್ರಯೋಜನ ಇದ್ದರೆ ಬರ್ತಾರೆ. ನನ್ನ ಮನೆಯವರು, ನನ್ನ ಸ್ನೇಹಿತರು ಯಾರೋ ಬರೆದದ್ದನ್ನು ಓದಲಿಕ್ಕಾಗಿ ಬರುವಂಥದ್ದು ಒಂದಾದರೆ ಅಲ್ಲಿ ಒಳ್ಳೆ ಲೇಖನ ಬರ್ತಾ ಇದೆ ಅಂದರೆ ಇದು ವಿಷಯ ಗೊತ್ತಾಗ್ತದೆ ಅಂತ ಗೊತ್ತಾದರೆ ಬಹುಶಃ ಇನ್ನೂ ಹೆಚ್ಚು ಜನ ಬರ್ತಾರೆ. ಅಂದರೆ ಅವರು ಹೇಳ್ತಾ ಇದ್ರು ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ನಮಗೆ ಹೆಚ್ಚಿಗೆ ಬರೋದು ಬೇಕಾಗಿದೆ ಅನ್ನೋ ಒಂದು ಪ್ರಶ್ನೆ. ಮತ್ತು ಒಂದನೇದಾಗಿ ಅದನ್ನು ನೋಡಿ ಹೀಗೆ ನಾವು ಯಾವ ರೀತಿ ಬೆಳೆಸ್ಬೋದು ಒಂದಷ್ಟು. ಯಾಕೆಂದರೆ ಇಂಥ ವೆಬ್ಸೈಟ್ಗಳು ಖಂಡಿತವಾಗಿ ಕಡಿಮೆ ಕನ್ನಡದಲ್ಲಿ. ಬಹಳಷ್ಟು ಜನರಿಗೆ ಉಪಯೋಗವಾಗುವಂತಹ ವಿಷಯಗಳನ್ನು ತಿಳಿಸಲಿಕ್ಕೆ ಪತ್ರಿಕೆಗಳಿಂದ, ಮಾಸಪತ್ರಿಕೆಗಳು, ಯಾಕಂದರೆ ಈಗ ನೀವು ವಾಡಿಕೆ ಪತ್ರಿಕೆ ತಗೊಳ್ಳಿ, ಕಸ್ತೂರಿ ತಗೊಳ್ಳಿ, ತಿಂಗಳಿಗೆ ಒಂದು ಬರ್ತದೆ. ಇಲ್ಲಿ ಕ್ಷಣ ಕ್ಷಣ ಅಲ್ಲದಿದ್ರು ದಿವಸಕ್ಕೆ ಒಂದು 4-5 ಒಳ್ಳೆ ಲೇಖನ ಆದರೂ ಜನೋಪಯೋಗಿ ಆದಂಥದ್ದು, ಜನರಿಗೆ ಪ್ರಯೋಜನ ಆಗುವಂಥದ್ದು ಲೇಖನಗಳು ಬರಲಿಕ್ಕೆ ಸಾಧ್ಯ ಇದೆ. ಅವರಿಗೆ ಅಲ್ಲಿ ಪಾಕ ಅದರ ಬಗ್ಗೆ ಬರ್ತಾ ಇದ್ದಾರೆ, ಅಂಥ ಲೇಖನಗಳು ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾವು ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಿಸ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಇವತ್ತು ನಿರ್ಧಾರ ಮಾಡೋದು ಒಳ್ಳೆಯದು. ಎರಡನೇದಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ, ವಾಲಂಟರಿ ಮೇಲೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಈ ಉದ್ದೇಶಕ್ಕಾಗಿ. ಯಾಕಂದರೆ ಇವತ್ತು ಒಂದು ವೆಬ್ಸೈಟನ್ನು ಶುರು ಮಾಡಿದ್ರು ಇಂಥದ್ದು ಒಂದು ಕನ್ನಡದಲ್ಲಿ ಪೋರ್ಟಲನ್ನು, ಅದು ಈ ಹಂತಕ್ಕೆ ಬರಲಿಕ್ಕೆ ಕನಿಷ್ಠ ಪಕ್ಷ 5 ವರ್ಷ ಬೇಕು ಅಂತ ನನಗೆ ಅನಿಸ್ತದೆ. ಈಗ ಇದೆ, ಇದನ್ನು ನಾವು ಭಾಳ ಎಲ್ಲರ ಉಪಯೋಗಕ್ಕಾಗಿ ಉಪಯೋಗಿಸ್ಕೊಳ್ಬೋದು. ಅವರಿಗೂ ಅದರಲ್ಲಿ ಸಂತೋಷ ಇದೆ ಅಂತ ಹೇಳಿ ಆದರೆ ಅದು ಹೇಗೆ ನಾವು ಬಲಪಡಿಸ್ಕೊಳ್ಬೋದು, ಸಮಸ್ಯೆಗಳೇನು, ಪರ್ಯಾಯ ತಂತ್ರಜ್ಞಾನದ ಸಮಸ್ಯೆಗಳಿಗೆ ಅವರೇ ಉತ್ತರ ಹೇಳಬೇಕಾಗ್ತದೆ, ಅದು ಒಂದು ವಿಷಯ. ಆದರೆ ಅಲ್ಲಿ ಅವರಿಗೆ ಏನಾದರೂ ಹ್ಯೂಮನ್ ರಿಸೋರ್ಸ್ ಸಪೋರ್ಟ್ ಬೇಕಾದರೆ ಹೇಗೆ ಒದಗಿಸ್ಬೋದು, ಅದರಲ್ಲಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಏನಿದೆ ಅದನ್ನೆಲ್ಲ ಮಾತಾಡಬೇಕು. ಯಾಕಂದರೆ ಅವರನ್ನು ಭಾಳ ಹತ್ತಿರದಿಂದ ಕಂಡವನು ನಾವು. ಅವರು ನಿದ್ದೆಗೆಟ್ಟ ರಾತ್ರಿಗಳಂತ ಹೇಳುವಾಗ ಎಷ್ಟೋ ಸಲ ಫೋನ್ ಮಾಡಬೇಕು ಅನಿಸಿದ್ರು ಅವರಿಗೆ ಎಲ್ಲಿ ತೊಂದರೆ ಆಗ್ತದೆ ಅನ್ನೋದಕ್ಕಾಗಿ ಫೋನ್ ಸಹ ಮಾಡದೇ ಇರುವಂಥವ್ರು ಆ ಎಚ್ಚರ ನಮ್ಗೆ ಇರಬೇಕಾಗ್ತದೆ. ಸಂಪದ ಹೆಂಗಾಗಿದೆ ಅಥವಾ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಅದರ ಸಮಸ್ಯೆಗಳನ್ನು ಪರಿಹಾರ ಮಾಡೋದ್ರ ಬಗ್ಗೆಯೂ ನಾವು ತಯಾರಾಗಬೇಕಾಗ್ತದೆ. ಇಲ್ಲದಿದ್ದರೆ ಬಹುಶಃ ಇಂಥ ಒಂದು ಪೋರ್ಟಲನ್ನು ಸಮೇತ ನಾವು ಕಳ್ಕೊಳ್ಳುವಂಥ ದಿನ ಬರ್ಬೋದು. ಆಗ ಏನು ಆಲ್ಟರ್ನೇಟಿವ್ ಏನಿದೆ, ಇದರ ಬದಲಿದ್ದರೆ ಬೇರೆ ಎಷ್ಟೋ ಪೋರ್ಟಲ್ಗಳನ್ನು ನಾನು ನೋಡಿದ್ದೇನೆ, ಅದರಲ್ಲಿ ಅವು ಇಷ್ಟು ಸುರಕ್ಷಿತವಾಗಿಲ್ಲ ಅಂತ ನನಗೆ ಅನ್ನಿಸ್ತದೆ. ಅಂದರೆ ನಾನು ಬರೆದದ್ದು ಅಲ್ಲಿ ಕಾಣೆ ಆಗಲಿಲ್ಲ, ನನ್ನ ಲೇಖನಕ್ಕೆ ಹಾಕಿದ ಪ್ರತಿಕ್ರಿಯೆಗಳು ಬೇರೆ ಕೆಲವು ಪೋರ್ಟಲ್ಗಳಲ್ಲಿ ಕಾಣೆ ಆಗಲಿಲ್ಲ, ಯಾವುದೇ ಇಲ್ಲ. ಹಾಗೆ ಇದು ನಡೆದುಕೊಂಡು ಬಂದಿದೆ ನೋಡಿ 7 ವರ್ಷದಿಂದ. ಹಾಗಾಗಿ ಇದನ್ನೇ ಬಲಪಡಿಸುವಂಥದ್ದು ಒಳ್ಳೆಯದು. ಅದಕ್ಕೋಸ್ಕರ ಏನು ಮಾಡ್ಬೋದು, ಹೆಚ್ಚು ಜನರು ಬರುವಂಥದ್ದು, ಹೆಚ್ಚು ಜನರಿಗೆ ಅದರಿಂದ ಪ್ರಯೋಜನ ಆಗುವಂಥದ್ದು. ಅಂತೂ ಲೇಖನಗಳ ಗುಣಮಟ್ಟವನ್ನು ಮತ್ತು ಪ್ರತಿಕ್ರಿಯೆಗಳ ಗುಣಮಟ್ಟವನ್ನು ಸಮೇತ ಪ್ರತಿಕ್ರಿಯೆ ಹಾಕೊಂಡು ಎಷ್ಟು ಬೇಕಾದ್ರೆ ಹಾಕೊಂಡು, ಆದರೆ ಈಗ ಚೆನ್ನಾಗಿದೆ ಅಂತ ಹಾಕುವಾಗ ಯಾವುದು ಚೆನ್ನಾಗಿದೆ, ಯಾವ ಅಂಶ ಅದರಲ್ಲಿ ನಮಗೆ ಮೆಚ್ಚುಗೆ ಆಗಿದೆ ಅಂತ ಹಾಕಿದರೆ ಬಹುಶಃ ಅದೊಂದು ಒಳ್ಳೆ ಫೀಡ್ಬ್ಯಾಕ್ ಆಗ್ತದೆ. ಆ ರೀತಿಯಲ್ಲಿ ಲೇಖನಗಳು, ಪ್ರತಿಕ್ರಿಯೆ ಎರಡರ ಬಗ್ಗೆಯೂ ನಾವು ಎಚ್ಚರ ವಹಿಸಿದರೆ ಇದು ಖಂಡಿತ ಇನ್ನೂ ಹೆಚ್ಚು ಜನ ಬರುವಂಥ, ಅಂದರೆ ಪ್ರಯೋಜನ ಪಡೀಲಿಕ್ಕಾಗಿ ಬರುವಂಥ ಒಂದು ಪೋರ್ಟಲ್ ಆಗ್ಬೋದು ಅಂತ ಮತ್ತು ಅದೇ ಅವರು ಹೇಳಿದಾಗೆ ಯಾವುದೋ ಒಂದು ಲೇಖನ ಕೆಲವರಿಗೆ ಅದರ ಬಗ್ಗೆ ಅದನ್ನು ಇಷ್ಟಪಡ್ತಾರೆ, ಕೆಲವರಿಗೆ ಅದರ ಬಗ್ಗೆ ವಿರೋಧ ಇದೆ. ಅದಕ್ಕೂ ಕೂಡ ಒಂದು ಮೆಕ್ಯಾನಿಸಮನ್ನು ನಾವು ಮಾಡಬೇಕಾಗ್ತದೆ. ಹೇಗೆ ಅದರ ಬಗ್ಗೆ ಇಲ್ಲಂದರೆ ಇದೆಲ್ಲ ಒಂದು ದುರುಪಯೋಗ ಆಗುವಂಥ ಸಾಧ್ಯತೆ ಕೂಡ ಇದೆ. ಇಂಥ ಒಂದು ಭಾಳ ಸೆನ್ಸಿಟಿವ್ ಆಗುವಂಥ, ಭಾಳ ಸಂವೇದನಾಶೀಲವಾಗುವಂಥ ಸನ್ನಿವೇಶಗಳು ಬಂದಾಗ ಆಗ್ಬೋದು. ನಾನು ನಿರ್ದಿಷ್ಟವಾಗಿ ಮಂಗಳೂರಿನಲ್ಲಿ ಪಬ್ ಅಟ್ಯಾಕು ಮತ್ತು ಇತ್ತೀಚೆಗೆ ಇನ್ನೊಂದು ಸಲ ದಾಳಿಯಲ್ಲಾದಾಗ ನಾನು ಅದನ್ನು ಗಮನಿಸಿದ್ದೆ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಜವಾಬ್ದಾರಿ ಇರ್ತದೆ, ಅಡ್ಡಾದಿಗೆ ಆಗುವಾಗ. ಯಾಕಂದರೆ ಇಂಥದ್ದನ್ನೆಲ್ಲ ಕಟ್ಟುವುದು ಸುಲಭ, ಮುಗಿಸುವಂಥದ್ದು ಬಿಡಿಸೋದು ಅದಕ್ಕಿಂತ ಸುಲಭ.
ಸರಿ, ಎಷ್ಟು ವಿಷಯಗಳನ್ನು ಹೇಳಬೇಕು ಅನಿಸಿತ್ತು. ನಿಮ್ಮ ಪ್ರತಿಕ್ರಿಯೆಗೆ ಖಂಡಿತವಾಗಿ ಸ್ವಾಗತ ಇದೆ. ನಾನು ಹೇಗೆ ನನಗೆ ಬರಿಬೇಕು ಅಂತ ಅನಿಸಿದಾಗ, ಇದನ್ನು ಬರೀಲೇಬೇಕು ಅನಿಸಿದಾಗ ಮಾತ್ರ ನಾನು ಬರೆಯುವಂಥದ್ದು, ಲೆಕ್ಕಾಚಾರಕ್ಕಾಗಿ ಬರೆಯುವಂಥ ಅಗತ್ಯ ನನಗೆ ಇಲ್ಲವಿಲ್ಲ. ಯಾಕಂದರೆ ನಾನೀಗ ಈ ರೀತಿ ಯಾವುದೇ ವಿಷಯ ತಗೊಂಡ್ರೆ ಸಮಗ್ರವಾಗಿ ಅಧ್ಯಯನ ಮಾಡಿ ಹೋಗುವ ಹಂತಕ್ಕೆ ಹೋಗಿದ್ದೀನಿ. ನನಗೆ ವಯಸ್ಸಾಗ್ತಾ ಹೋಗಿದ್ದು ಸುಮ್ಮನೆ ಸಣ್ಣ ಪುಟ್ಟದನ್ನೇ ಬರಿತಾ ಕೂತ್ರೆ ಮುಗಿದೋಗ್ತದೆ ಆಯುಷ್ಯ. ಎಚ್ಚರದಲ್ಲಿ ನಾನು ಬರಿತಾ ಇದ್ದೀನಿ. ನಮಸ್ಕಾರ.